ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಇವತ್ತು ಮಾರ್ಚ್ 12 ವಿಶ್ವ ಕಿಡ್ನಿ ದಿನ. ಮನುಷ್ಯನ ದೇಹಕ್ಕೆ ಕಿಡ್ನಿ ಎಷ್ಟು ಅಗತ್ಯತೆ ಅಂದರೆ ಇಡೀ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕಿಡ್ನಿ ಕೂಡ ಅಷ್ಟೇ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಕಿಡ್ನಿಯ ಬಗ್ಗೆ ವಿಶ್ವ ಕಿಡ್ನಿ ದಿನ, ಕಿಡ್ನಿಯ ವಿಶೇಷತೆ ಬಗ್ಗೆ, ಕಿಡ್ನಿಯನ್ನು ಯಾವ ರೀತಿ ನಾವು ಸುರಕ್ಷತೆಯಿಂದ ಕಾಪಾಡ್ಕೊಳ್ಬೇಕು ಮತ್ತು ಕಿಡ್ನಿಯಿಂದ ಬರುವಂತಹ ಕಿಡ್ನಿಯ ಕಾಯಿಲೆಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಡಾಕ್ಟರ್ ಕಾರ್ತಿಕ್ US ಮೂತ್ರಕೋಶ ತಜ್ಞರು ಹಾಗೂ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ SS ನಾರಾಯಣ ಆಸ್ಪತ್ರೆ ದಾವಣಗೆರೆ ಅವರು ನನ್ನ ಜೊತೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಮತ್ತೊಬ್ಬರು ಡಾಕ್ಟರ್ ಪ್ರಮೋದ್ GR ಮೂತ್ರಪಿಂಡ ತಜ್ಞರು, ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ SS ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ದಾವಣಗೆರೆ ಅವರು ಕೂಡ ನನ್ನ ಜೊತೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಇವತ್ತು ವಿಶ್ವ ಕಿಡ್ನಿ ಡೇ, ವರ್ಲ್ಡ್ ಕಿಡ್ನಿ ಡೇ ಅಂತ ಕರಿತೀವಿ. ಯಾಕೆ ಇವತ್ತು ಮಾರ್ಚ್ 12 ವರ್ಲ್ಡ್ ಕಿಡ್ನಿ ಡೇ ಅಂತ ಕರಿತೀವಿ ಸರ್? ಎಸ್ ಕಾರ್ತಿಕ್ ಸರ್. ನೋಡಿ, ಪ್ರತಿ ವರ್ಷನೂ ಕೂಡ ಎರಡನೇ ಗುರುವಾರ, ಮಾರ್ಚ್ನ 2ನೇ ಗುರುವಾರದಂದು ವಿಶ್ವ ಕಿಡ್ನಿ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈಗ ಮಾರ್ಚ್ 12ನೇ ತಾರೀಕು ವಿಶ್ವ ಕಿಡ್ನಿ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು. ಮೇನ್ಲಿ ಇದು ಏನಕ್ಕಪ್ಪ ಅಂತಂದರೆ, ಕಿಡ್ನಿಯ ಮಹತ್ವ ಏನು, ಅವು ಸೈಲೆಂಟ್ ಕಾವಲುಗಾರರು ನಮ್ಮ ದೇಹದಲ್ಲಿ. ಸೊ ಅದರ ಮಹತ್ವ ಏನು, ಏನಾದರೂ ರೋಗ ಲಕ್ಷಣಗಳನ್ನು ಕಾಣ್ತು ಅಂತಂದರೆ ಅದನ್ನು ಹೇಗೆ ನಾವು ಪತ್ತೆ ಹಚ್ಚಬಹುದು, ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್, ಅದನ್ನು ತಡೆಗಟ್ಟಕ್ಕೆ ಏನೇನು ಮಾಡಬೇಕು ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಪ್ರತಿ ವರ್ಷದ ಸೆಕೆಂಡ್ ಥರ್ಸ್ಡೇ, 2ನೇ ಗುರುವಾರದಂದು ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಈ ಮನುಷ್ಯನ ದೇಹಕ್ಕೆ ಕಿಡ್ನಿ ಎಷ್ಟು ಇಂಪಾರ್ಟೆಂಟ್? ಯಾಕಂದರೆ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಕಿಡ್ನಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಕಿಡ್ನಿ ಅಂತೇಳಿ? ನೋಡಿ, ನಾವು ಇದನ್ನು ಸೈಲೆಂಟ್ ಕಾವಲುಗಾರರು ಅಂತೇಳಿ ಕರಿಬೋದು ಕಿಡ್ನಿಯನ್ನು. ಕಿಡ್ನಿ ಏನಪ್ಪ ಅಂತಂದರೆ, ಮನೆಯಲ್ಲಿ ವಾಟರ್ ಪ್ಯೂರಿಫೈಯರ್ ಹೇಗಿರುತ್ತಲ್ಲ ಹಾಗೆ ರಕ್ತಕ್ಕೆ ಪ್ಯೂರಿಫೈಯರ್ ಕಿಡ್ನಿ ಅಂತೇಳಿ ನೀವು ಪರಿಗಣಿಸ್ಬೋದು. ಸೊ ಏನೇನು ವೇಸ್ಟ್ ಸಬ್ಸ್ಟೆನ್ಸಸ್, ತ್ಯಾಜ್ಯಗಳು ಏನು ರಕ್ತದಲ್ಲಿ ಇರುತ್ತಲ್ಲ ಅದನ್ನು ಪ್ಯೂರಿಫೈ ಮಾಡಿ ಯಾವುದು ಬೇಡ ಆಗಿರುವಂಥ ಸಬ್ಸ್ಟೆನ್ಸಸ್ ಇರುತ್ತಲ್ಲ ಅದನ್ನೆಲ್ಲ ಮೂತ್ರ ರೂಪದಲ್ಲಿ ಹೊರಗೆ ಹಾಕುವಂಥ ಕೆಲಸ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದಷ್ಟೇ ಅಲ್ಲ ಕೆಲಸ ಕಿಡ್ನಿದು. ನಮ್ಮ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಮೇಂಟೈನ್ ಮಾಡುವಂಥದ್ದು, ನಮ್ಮ ಬೋನ್ ಹೆಲ್ತ್ನ ಮೇಂಟೈನ್ ಮಾಡುವಂಥದ್ದು, ರಕ್ತ ಚೆನ್ನಾಗಿ ವೃದ್ಧಿಗೊಳಿಸಲು ಕೆಲವೊಂದು ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ ಅದನ್ನು ಕೂಡ, ಮತ್ತು ನಮ್ಮ BP ಮತ್ತು ಶುಗರ್ನ ಕಂಟ್ರೋಲ್ ಇಡೋಕ್ಕೂ ಕೂಡ ಕಿಡ್ನಿ ಅಷ್ಟೇ ಇಂಪಾರ್ಟೆಂಟ್. ಎಸ್ ಪ್ರಮೋದ್ ಸರ್, ಈಗ ಮೂತ್ರಪಿಂಡ ಅಂತ ಬಂದಾಗ ಮೂತ್ರಕೋಶ ಮತ್ತು ಮೂತ್ರಪಿಂಡ ಎರಡು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂಥದ್ದು. ಆ ಮೂತ್ರಪಿಂಡ ಅಂತ ಬಂದಾಗ ಮೂತ್ರಪಿಂಡ ಯಾವ ರೀತಿಯಾಗಿ ಅದನ್ನು ಅನಾಲಿಸಿಸ್ ಮಾಡೋದಾದರೆ ಎರಡಕ್ಕೂ ಕೂಡ ಯಾವ ರೀತಿ ಇರುತ್ತೆ ಅಂತೇಳಿ? ಸೊ ಈಗ ಬಂದ್ಬಿಟ್ಟು ಈಗ ಆ್ಯಕ್ಚುಲಿ ನಾವು ಡಾಕ್ಟರ್ ಕಾರ್ತಿಕ್ ಹೇಳ್ದಂಗೆ ವರ್ಲ್ಡ್ ಕಿಡ್ನಿ ಡೇ ಅಂತ ಬಂದಾಗ ಪ್ರತಿ ವರ್ಷ ಏನು ಥೀಮ್ ಇದೆ ವರ್ಲ್ಡ್ ಕಿಡ್ನಿ ಡೇ ಅಂತ, ಯಾಕಂದರೆ ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಪ್ರತಿ ವರ್ಷ ವರ್ಲ್ಡ್ ಕಿಡ್ನಿ ಡೇ ದಿನ ನಮ್ಮ ಏನು ವರ್ಲ್ಡ್ ಕಿಡ್ನಿ ಫೆಡರೇಷನ್ ಏನಿರುತ್ತಲ್ಲ, ಸೊ ಅವರು ಒಂದು ಥೀಮನ್ನು ಪ್ರಕಟಿಸ್ತಾರೆ. ಸೊ ಈ ವರ್ಷದ ಥೀಮ್ ಬಂದ್ಬಿಟ್ಟು ಕಿಡ್ನಿ ಹೆಲ್ತ್ ಫಾರ್ ಆಲ್, ಕೇರಿಂಗ್ ಆಲ್ ದ ಪೀಪಲ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್ ಅಂತ ಅರ್ಥ ಈ ವರ್ಷ. ಸೊ ಅಂದರೆ ಎಷ್ಟು ಸಾಧ್ಯವಾಗುತ್ತೋ ನಮ್ಮ ವೈದ್ಯರಿಂದ ಜನಕ್ಕೆ ಕಿಡ್ನಿ ಆರೋಗ್ಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ. ಸೊ ಈಗ ಮೂತ್ರಪಿಂಡ ಅಂತ ಬಂದಾಗ ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಜನರಿಗೆ ಏನು ಕ್ವಶನ್ ಬರುತ್ತೆ ಅಂದರೆ, ನಮ್ಮಲ್ಲಿ ಎಷ್ಟು ಕಿಡ್ನಿಗಳಿದ್ದಾವೆ ಅಂತ. ಸೊ ನಮ್ಮಲ್ಲಿ 2 ಕಿಡ್ನಿಗಳು ಇರ್ತವೆ. ಇದು ಎಲ್ಲಿರುತ್ತೆ? ಬೆನ್ನಿನ ಹುರಿ ಅಂದರೆ ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಪಕ್ಕದಲ್ಲಿ 2 ಕಿಡ್ನಿಗಳು ಇರ್ತವೆ. ಸೊ ನಾರ್ಮಲ್ ಸೈಜ್ ಗಾತ್ರ ಬಂದ್ಬಿಟ್ಟು ಈಗ ಎಷ್ಟೊಂದು ಜನರು ಕೇಳ್ತಾರೆ, ನಮ್ಮ ಕಿಡ್ನಿ ಗಾತ್ರ ಎಷ್ಟಿರಬೇಕು ಡಾಕ್ಟ್ರೆ ಅಂತ. ಸೊ ಇದು ಸೈಜ್ ಬಂದಾಗ 9 ರಿಂದ 12 ಸೆಂಟಿಮೀಟರ್ ಇರಬೇಕಾಗ್ತದೆ. ಈಗ ಕಡಿಮೆ ಆಗಲಿ ಸ್ವಲ್ಪ ತೊಂದರೆ ಕಂಡು ಬರ್ತದೆ. ಸೊ ಕಡಿಮೆ ಇದ್ದಲ್ಲಿ ಆದಷ್ಟು ಬೇಗ ಪರೀಕ್ಷೆಗಳು ಏನು ಇದು ವೈದ್ಯರ ಸಲಹೆ ಮೇಲೆಗೆ ಏನು ಪರೀಕ್ಷೆಗಳು ಮಾಡಿಸ್ಕೋಬೇಕು ಅದನ್ನು ಮಾಡಿಸ್ಕೋಬೇಕಾಗ್ತದೆ. ಆಮೇಲೆ 12 ಸೆಂಟಿಮೀಟರ್ಕಿಂತ ದೊಡ್ಡದು ಬಂತು ಅಂದಾಗ, ಗಾತ್ರ ದೊಡ್ಡದಿದೆ ಅಂದಾಗ ಏನು ತೊಂದರೆ ಇದೆ, ಯಾಕೆ ಗಾತ್ರಗಳು ದೊಡ್ಡವಿದ್ದಾವೆ ಅದು ಕೂಡ ನೋಡಬೇಕಾಗ್ತದೆ. ಸೊ ಇದು ನಾರ್ಮಲಿ ನಮ್ಮ ಕಿಡ್ನಿಗಳ ಲೊಕೇಶನ್ ಮತ್ತು ಇದು ಗಾತ್ರಗಳು ಎಷ್ಟಿರಬೇಕು ಅಂತ. ಸಾಕಷ್ಟು ಜನಕ್ಕೆ ಈ ನಾರ್ಮಲಿ ಈಗ ಹಳ್ಳಿಗಳ ಜನಕ್ಕೆ ಅದು ತುಂಬ ಜನಕ್ಕೆ ಒಂದು ಕಿಡ್ನಿಯಲ್ಲಿ ನಾವು ಬದುಕಬಹುದು, ಅದು 2 ಕಿಡ್ನಿ ಕೂಡ ಚೆನ್ನಾಗಿರ್ಬೇಕು. ಆ ರೀತಿ ಒಂದಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಒಂದು ಕಿಡ್ನಿಯಲ್ಲಿ ಬದುಕಲಿಕ್ಕೆ ಸಾಧ್ಯನ ಮನುಷ್ಯ, ಮತ್ತೆ 2 ಕಿಡ್ನಿ ಇದ್ರೆ ಚೆನ್ನಾಗಂತೇಳಿ. ಯೂಶಲಿ ಏನಾಗುತ್ತೆ, ಎಷ್ಟೊಂದು ಸತಿ ಕೆಲವರಿಗೆ ಜಸ್ಟ್ ರೊಟೀನಾಗೆ ಚೆಕಪ್ ಮಾಡಿಸಿದಾಗ ಕಂಡು ಬರುತ್ತೆ. ಯಾವಾಗ ಚೆಕಪ್ ಮಾಡಿಸಿರ್ತಾರೆ ಅಂದರೆ, ಡಾಕ್ಟರ್ ನನ್ನ ಕಾಲು ಬಾವು ಬಂದಿದೆ, ಆಮೇಲೆ ನನಗೆ BP ಇದೆ, ಈ ಥರ ಸಮಸ್ಯೆಗಳು ಬಂದಾಗ ಚೆಕಪ್ ಮಾಡಿದಾಗ ರೊಟೀನಾಗೆ ನಾವು ಏನು ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಲ್ಲ ಈ ಸ್ಕ್ಯಾನ್ ಮಾಡಿದಾಗ ನಮಗೆ ಕಿಡ್ನಿಗಳು ಎಷ್ಟಿದ್ದಾವೆ, ಗಾತ್ರಗಳೇನು ಎಲ್ಲದೂ ನಮಗೆ ಡೀಟೇಲಾಗೆ ಗೊತ್ತಾಗ್ತದೆ.
ಸೊ ಈಗ ನಾರ್ಮಲಿ ಈಗ ಒಂದು ಕಿಡ್ನಿ ಇದ್ದಾಗ ಅದು ರಕ್ತ ಪರೀಕ್ಷೆಗಳು ಕೆಲವೊಂದು ಮಾಡ್ತೀವಿ, ಆಮೇಲೆ ಮೂತ್ರ ಪರೀಕ್ಷೆಗಳು ಕೆಲವು ಮಾಡ್ತೀವಿ, ಅವೆಲ್ಲ ನಾರ್ಮಲ್ ಇತ್ತು ಅಂದರೆ ಅವರಿಗೆ ಒಂದೇ ಕಿಡ್ನಿ ಸಾಕಾಗ್ತದೆ. ಈಗ ಇನ್ನು ಮುಂದೆ ನೆಕ್ಸ್ಟ್ ಇದೇ ಡಿಸ್ಕಷನಲ್ಲಿ ಕಂಟಿನ್ಯೂ ಮಾಡ್ತೀವಿ. ಈಗ ಕಿಡ್ನಿ ಕಸಿ ಮಾಡೋದು ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಏನಾಗುತ್ತೆ, ಒಬ್ಬರು ದಾನಿಗಳು ಅಂದರೆ ಸ್ವ ಇಚ್ಛೆಯಿಂದ ಯಾರು ಕಿಡ್ನಿಯನ್ನು ಕೊಡೋಕ್ಕೆ ಮುಂದೆ ಬರ್ತಾರಲ್ಲ, ಅವರು ಒಂದು ಕಿಡ್ನಿ ಕೊಟ್ಬಿಟ್ಟು ಒಂದು ಕಿಡ್ನಿ ಅವರಲ್ಲೇ ಬಿಡ್ತಾರೆ. ಸೊ ಅವಾಗ ಅದು ಅರ್ಥ ಏನು ಅಂದರೆ ಒಂದೇ ಕಿಡ್ನಿ ಸಾಕಾಗ್ತದೆ ಜೀವನ ಮಾಡೋದಕ್ಕೆ. ಸೊ ಬಟ್ ಏನು ನಮ್ಮ ಪ್ರಾಪರ್ ಒಂದು ಕೌನ್ಸಿಲಿಂಗ್ ಇರುತ್ತೆ ನಮ್ಮ ಕಡೆಯಿಂದ ಅವರಿಗೆ. ಆಮೇಲೆ ಇನ್ನೊಂದು ಏನು ಅಂದರೆ ಕೆಲವು ಮಾತ್ರೆಗಳನ್ನಾಗಲಿ, ಕೆಲವು ಔಷಧಿಗಳನ್ನಾಗಲಿ, ಕೆಲವೊಂದು ಸಲಹೆ ಮೇಲೆಗೆ ಅವರು ತಗೊಂಡ್ರೆ ಅವಾಗ ಆ ಕಿಡ್ನಿ ಕೆಲಸಗಳನ್ನು ನಾವು ಕರೆಕ್ಟಾಗಿ ಕಾಪಾಡ್ಕೊಳ್ಳೋಕ್ಕೆ ಆಗುತ್ತೆ. ಅದು ಎಸ್ ಕಾರ್ತಿಕ್ ಸರ್, ಈಗ ಒಂದು ಏನು ಮೂತ್ರಕೋಶ ಅಂತ ಏನು ಬರುತ್ತೆ, ಆ ಮೂತ್ರಕೋಶ ಮತ್ತು ಮೂತ್ರಪಿಂಡ ಆ ಎರಡರ ನಡುವೆ ಇರುವ ಇಂಟರ್ಲಿಂಕ್ ಮತ್ತೆ ಯಾವುದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಏನು ವಿಚಾರ ನೋಡಿ. ಇದ್ರದ್ದು ರಚನೆ ಹೇಗಿದೆ, ದೇವ್ರ ರಚನೆ ಹೇಗೆ ಮಾಡಿದ್ದಾನೆ, ಕಿಡ್ನಿ, ಬ್ಲಾಡರ್, ಮೂತ್ರಕೋಶ, ಮೂತ್ರಪಿಂಡ ಇದನ್ನೆಲ್ಲ ತಿಳ್ಕೊಳೋದು ಇಂಪಾರ್ಟೆಂಟ್. ಸೊ ಕಿಡ್ನಿ ಎರಡು ಇರುತ್ತೆ ಅಂತ ಹೇಳಿದ್ರು ಪ್ರಮೋದ್ ಡಾಕ್ಟ್ರು. ಸೊ ಎರಡು ಕಿಡ್ನಿ ಏನು ಅಂದರೆ ಪಕ್ಕೆನಲ್ಲಿ ಇರುತ್ತೆ. ಸೊ ಕಿಡ್ನಿ ಹೇಗೆ ಅಂತಂದರೆ ಪ್ಯೂರಿಫೈ ಮಾಡಿರೋವಂಥದ್ದು ಅಥವಾ ತ್ಯಾಜ್ಯ ಏನು ಮೂತ್ರ ರೂಪದಲ್ಲಿ ಹೊರಗಡೆ ಬರಬೇಕಲ್ಲ, ಅದೊಂಥರ ಲಾಳಿಕೆ ಥರ ಇದೆ ಅಂತ ಅಂದ್ಕೊಳ್ಳಿ. ಎರಡು ಸಣ್ಣ ಪೈಪ್ ನಮ್ಮ ಕಿಡ್ನಿಯಿಂದ ಬಂದಿರುವಂಥದ್ದು ಕೆಳಗಡೆ ಮೂತ್ರ ಕೋಶ ಏನಿದೆಲ್ಲ, ಬ್ಲಾಡರ್ ಅಂತ ಕರಿತೀವಲ್ಲ, ಟ್ಯಾಂಕ್ ಥರ ಅಂತ ಅಂದ್ಕೊಳ್ಳಿ. ಅಲ್ಲಿ ಬಂದು ಶೇಖರಣೆ ಆಗುತ್ತೆ. ಅಲ್ಲಿ ಬಂದು ಸುಮಾರಾಗಿ ನಾರ್ಮಲಿ ಆವ್ರೇಜ್ 250-300 ml ತುಂಬ ಆದಮೇಲೆ ಎಲ್ಲರಿಗೂ ಕೂಡ ಮಾಡಬೇಕು, ಅರ್ಜೆನ್ಸಿ ಅನ್ನೋದು ಬರುತ್ತೆ. ಆವಾಗ ನಾವು ಕಾಲುವೆ ಮೂಲಕ ನಾವು ರೀಸಸ್ ಪಾಸ್ ಮಾಡುವಂಥದ್ದು ಮಾಡ್ತೀವಿ. ಆ ದಾರಿನಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಅಂತಲೂ ಕೂಡ ಬರುತ್ತೆ. ಅದಾದಮೇಲೆ ಲಿಂಗದ ಮುಖಾಂತರ ಹೊರಗಡೆ ಹಾಕುವಂಥದ್ದು ಮಾಡ್ತೀವಿ. ಸೊ ಈ ಎಲ್ಲ ಪಾರ್ಟ್ಸಿಗೂ ಅದರದೇ ಆದ ಪ್ರಾಮುಖ್ಯತೆ ಉಂಟು. ಯೂರೋಲಾಜಿಕಲ್ ಕಂಡೀಷನ್, ಡಿಸೀಸ್ ಪ್ರೊಸೆಸ್ ಯಾವುದಾದ್ರೂ ಆರ್ಗನ್ಸ್ನಾದ್ರೂ ಅಫೆಕ್ಟ್ ಮಾಡ್ಬೋದು. ಯಾವುದೇ ಒಂದಕ್ಕೆ ಅಫೆಕ್ಟ್ ಆದರೂ ಇನ್ನೊಂದಕ್ಕೂ ಕೂಡ ಹೊಡ್ತಾ ಬೀಳುತ್ತೆ. ಸೊ ಈಗ ಮೂತ್ರಕೋಶದಲ್ಲಿ ಬರುವಂತಹ ಮೇನ್ ಸಮಸ್ಯೆಗಳು ಯಾವ ರೀತಿ ಕಂಡುಹಿಡಿಬಹುದು ಜನಗಳಿಗೆ ಅಂತ? ಈಗ ಕೆಲವೆಲ್ಲ ಉರಿ ಮೂತ್ರ ಬರುತ್ತೆ ಅಥವಾ ಮೂತ್ರದಲ್ಲಿ ಬಣ್ಣ ಬದಲಾಗುತ್ತೆ, ಯಾವ ರೀತಿಯಾಗಿ ಸಮಸ್ಯೆ ಮೊದಲಿಗೆ ಗೋಚರ ಆಗುತ್ತೆ ಅಂತ ಹೇಳಿ ನೋಡಿ. ನಾನು ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಮೂತ್ರ ಶಸ್ತ್ರಚಿಕಿತ್ಸಾ ತಜ್ಞ. ಯೂರಾಲಜಿಸ್ಟ್ ಆಗಿ ನನಗೆ ಬರುವಂತಹ ಸಮಸ್ಯೆಗಳು ಯಾವುವು? ಕಿಡ್ನಿ ಸ್ಟೋನ್ಸ್ ಏನಾದರೂ ಇತ್ತು ಅಂತ ಅಂದರೆ, ಅಥವಾ ಮೂತ್ರದಲ್ಲಿ ಪ್ರೋಸ್ಟೇಟಿನ ಸಮಸ್ಯೆ ಇತ್ತು ಅಂತಂದರೆ, ಮೂತ್ರದ ಇನ್ಫೆಕ್ಷನ್ ಸೋಂಕಾಯಿತು ಅಂತಂದರೆ ನನ್ನ ಹತ್ರ ಕಾಮನ್ಲಿ ಬರುವಂಥದ್ದು ಮಾಡ್ತಾರೆ. ಸೊ ಕಿಡ್ನಿ ಕಲ್ಲುಗಳಿತ್ತು ಅಂತಂದರೆ ಯಾವ ಥರ ಪೇಷಂಟ್ಸ್ ಪ್ರೆಸೆಂಟ್ ಬರ್ತಾರೆ ಅಂತಂದರೆ, ಪಕ್ಕೆನಲ್ಲಿ ನೋವು ಬರುವಂಥದ್ದು, ಪಕ್ಕೆಯಿಂದ ಇಲ್ಲಿ ಹಿಂಭಾಗಕ್ಕೆ ಹರಿಯುವಂಥದ್ದಾಗಿರ್ಬೋದು, ಅಥವಾ ಪಕ್ಕೆಯಿಂದ ಗೆಜ್ಜೆಗೆ, ತೊಡೆ ಸಂದಿಗೆ ನೋವು ಹರಿಯುವಂಥದ್ದಾಗ್ಬೋದು, ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳುವಂಥದ್ದು, ಏನಾದರೂ ಮೂತ್ರದ ಸಂಚಲನೆಗೆ ಏನಾದರೂ ಅಡ್ಡಿ ಆಯಿತು ಅಂತಂದರೆ ವಾಮಿಟಿಂಗ್ ಬರುವಂಥದ್ದು, ಉಬ್ಳಿಕೆ ಬರುವಂಥದ್ದು ಕಾಮನ್ ಆಗಿ ನೋಡ್ತೀವಿ. ಪ್ರೋಸ್ಟೇಟಿನ ಸಮಸ್ಯೆ ಪೇಷಂಟ್ಸ್ ಯೂಶಲಿ ಏನಪ್ಪ ಅಂತಂದರೆ ವಯಸ್ಸಾದಮೇಲೆ 55-60 ವರ್ಷ ಆದಮೇಲೆ ಕಾಮನ್ ಆಗಿ ನೋಡುವಂಥದ್ದು ಮಾಡ್ತೀವಿ. ಎಲ್ಲ ಗಂಡು ಮಕ್ಕಳಿಗೂ ಕೂಡ ವಯಸ್ಸಿಗೆ ಸಹಜವಾಗಿ ಹಾರ್ಮೋನ್ ಎಫೆಕ್ಟಿಂದ ಪ್ರೋಸ್ಟೇಟ್ ಗ್ರಂಥಿ ಬರ್ತಾ ದೊಡ್ಡದಾಗ್ತಾ ಆಗುತ್ತೆ. ಕೆಲವೊಬ್ಬರಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ ದೊಡ್ಡದು, ಕೆಲವೊಬ್ಬರಲ್ಲಿ ತುಂಬ ಸ್ಲೋ ಆಗುತ್ತೆ. ಬಂದಾದ್ಮೇಲೆ ಏನು ಸಮಸ್ಯೆ ಕಾಣಿಸ್ಕೊಳುತ್ತೆ ಅಂತಂದರೆ, ಮೂತ್ರ ಬಿಟ್ಟು ಬರುವಂಥದ್ದು, ತುಂಬ ತೆಳ್ಳಗೆ ಹೋಗುವಂಥದ್ದು ಮೂತ್ರ, ರಾತ್ರಿ ಪದೇ ಎದ್ದು ಹೋಗಬೇಕು ಡಾಕ್ಟ್ರೇ ರೀಸಸ್ ಮಾಡೋಕ್ಕೆ ಅಂತೇಳಿ ಹೇಳ್ತಾರೆ. ಬಂದರೆ ಕಂಟ್ರೋಲೇ ಇರೋದಿಲ್ಲ, ಈವನ್ ಬಾತ್ರೂಮಿಗೆ ಹೋಗೋಕ್ಕೂ ಮುಂಚೆನೇ ಲೀಕ್ ಆಗಿ ಹೋಗ್ಬಿಡುತ್ತೆ ರೀಸಸ್ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಪ್ರೋಸ್ಟೇಟ್ ಇತ್ಯಾದಿ ಸಮಸ್ಯೆಯಿಂದ ಉಂಟಾಗುವಂತಹ ತೊಂದರೆಗಳಾಗ್ತವೆ. ಈಗ ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆದ ತಕ್ಷಣ ಯಾರನ್ನ ಫಸ್ಟು ಯೂರಾಲಜಿಸ್ಟ್ನ ಭೇಟಿ ಆಗಬೇಕು ಅಥವಾ ನೆಫ್ರಾಲಜಿಸ್ಟ್ನ ಭೇಟಿ ಆಗಬೇಕು ಸರ್ ಹೋಗ್ಬಿಟ್ಟು ಅವರು? ಇದು ಒಳ್ಳೆ ಕ್ವಶನ್ ಕೇಳಿದ್ರಿ. ಗೊತ್ತಿರಲ್ಲ ತುಂಬಾ ಜನಕ್ಕೆ ಡಾಕ್ಟರ್ ಯಾರು ಮೀಟ್ ಆಗಬೇಕು ಅಂತ ಹೇಳಿ. ಹೌದು ನನಗೆ ಬಂದಿರೋಂಥ ಪೇಷಂಟ್ಸ್ಗೂ ಕೂಡ ಈ ಪ್ರಶ್ನೆ ಕಾಮನ್ನ ಕೇಳ್ತಾರೆ, ಸರ್ ನೆಫ್ರಾಲಜಿಸ್ಟ್ ಯೂರಾಲಜಿಸ್ಟ್ ಅಂದ್ರೆ ಏನು, ಯಾರನ್ನ ಕಾಣಬೇಕು, ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತೇಳಿ. ಸೊ ನೋಡಿ, ನಾನು ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಆಗ್ತೀನಿ. ನಾನು ಹೇಳ್ದಂಗೆ ಮೂತ್ರ ಶಸ್ತ್ರಚಿಕಿತ್ಸಾ ತಜ್ಞ. ಏನಾದರೂ ಕಿಡ್ನಿ ಸ್ಟೋನ್ಸ್ ಆಯಿತು, ಪ್ರೋಸ್ಟೇಟ್ ಆಯಿತು, ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸುವಂತಹ ಏನೇ ತೊಂದರೆ ಇತ್ತು ಅಂತಂದರೆ ನನ್ನ ಅವಶ್ಯಕತೆ ಬರುತ್ತೆ. ಅದೇ ಕಿಡ್ನಿ ಏನು ಫಿಲ್ಟ್ರೇಷನ್ ಮಾಡಬೇಕಲ್ವಾ, ಆ ಆಂತರಿಕ ಪ್ರಾಬ್ಲಮ್ ಇತ್ತು ಕಿಡ್ನಿನಲ್ಲಿ, ನೀಟಾಗಿ ಫಿಲ್ಟರ್ ಮಾಡ್ತಾ ಇಲ್ಲ, ದೇಹದಲ್ಲಿ ತುಂಬ ತ್ಯಾಜ್ಯ ಪದಾರ್ಥಗಳು, ಉದಾಹರಣೆಗೆ ಕ್ರಿಯಾಟಿನಿನ್, ಯೂರಿಯಾ ಇವೆಲ್ಲ ಜಾಸ್ತಿ ಆಗ್ತಾ ಇದೆ, ದೇಹದಲ್ಲಿ ಕೆಲವೊಂದು ಮಿನರಲ್ಸ್ ಲೈಕ್ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು ತುಂಬ ಏರುಪೇರು ಆಗ್ತಾ ಇದೆ ಅಂತ ಅನ್ನೋದಾದರೆ ಅವಾಗ ನೆಫ್ರಾಲಜಿಸ್ಟ್ ಡಾಕ್ಟರ್ ಪ್ರಮೋದ್ ಇದ್ರಲ್ಲ ಅವರು ನೋಡುವಂಥದ್ದು ಮಾಡ್ತಾರೆ. ಸರ್ ಪ್ರಮೋದ್ ಸರ್, ಈಗ ಯೂರಿನ್ ಬರುವಂಥ ಸಂದರ್ಭದಲ್ಲಿ ಉರಿ ಬರುವಂಥದ್ದು ಅಥವಾ ಹೇಳ್ತಾ ಇದೆ ಅಲ್ಲೇ ರಕ್ತ ಬರುತ್ತೆ, ಆ ರೀತಿ ಎಲ್ಲ ಆಗ್ತಾ ಇರ್ತದೆ, ಅದಕ್ಕೆ ಕ್ಲಿಯರ್ ಫಿಲ್ಟರ್ ಆಗಿಲ್ಲ ಅಂತ ಹೇಳಿದ ಅರ್ಥನ ಅಥವಾ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ? ಯೂಶಲಿ ಈಗ ಮೊಟ್ಟ ಮೊದಲು ನಾವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಫಸ್ಟು ಕಾರಣಗಳು, ಕಿಡ್ನಿ ತೊಂದರೆ ಏನಕ್ಕೆ ಆಗ್ತದೆ ಅನ್ನೋದು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನಕ್ಕಾಗುತ್ತೆ? ಮೊಟ್ಟ ಮೊದಲಿಗೆ ಮಧುಮೇಹ ಅನ್ನೋದು ಅಂದರೆ ಡಯಾಬಿಟೀಸ್ ಅಂತ ಏನು ಹೇಳ್ತೀವಲ್ಲ,
ಭಾಳನೇ ಜಾಸ್ತಿ ಇದೆ. ಇತ್ತೀಚೆಗಂತೂ 25 ವರ್ಷದವರಿಗೆಲ್ಲ ಡಯಾಬಿಟಿಸ್ ಕಂಡು ಬರ್ತಾ ಇದೆ. ಸೊ ಇದು ಅಪ್ರಾಪ್ರಿಯೇಟ್ ಕಂಟ್ರೋಲ್ ಇಲ್ಲದಲ್ಲಿ, ಅಂದರೆ ಭಾಳ ಏರೊತ್ತಡ ಇದ್ದಲ್ಲಿ ಏನಾಗುತ್ತೆ, ಇದು ಬೇರೆ ಅಂಗಗಳಿಗೆಲ್ಲ ಎಫೆಕ್ಟ್ ಮಾಡುತ್ತೆ. ಅದರಲ್ಲಿ ಕಿಡ್ನಿಗೂ ಕೂಡ ಎಫೆಕ್ಟ್ ಮಾಡುತ್ತೆ, ಹಾರ್ಟಿಗೆ ಎಫೆಕ್ಟ್ ಮಾಡ್ಬೋದು, ಆಮೇಲೆ ಇದು ಬ್ರೈನ್ ಈ ಸ್ಟ್ರೋಕ್ಸ್ ಮುಖಾಂತರ ಅದು ಕೂಡ ಎಫೆಕ್ಟ್ ಆಗ್ಬೋದು. ಸೊ ಅದು ಒಂದು ಕಾರಣ. ಮತ್ತು ಇನ್ನೊಂದು BP, ರಕ್ತದ ಏರೊತ್ತಡ ಅಂತ ಏನಂತೀವಲ್ಲ ನಾವು, ಅದು ಕೂಡ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ನಾರ್ಮಲಿ ಕೇಳ್ತಾರೆ ಈಗ ಡಾಕ್ಟ್ರೆ ಎಷ್ಟಿರಬೇಕು ನಮ್ಮ BP ಅಂತ. ನಾರ್ಮಲಿ BP ಎಷ್ಟಿರಬೇಕು ಅಂದರೆ ಅಟ್ಲೀಸ್ಟ್ ಈಗ ಮೂತ್ರದಲ್ಲಿ ಪ್ರೋಟೀನ್ ಏನೂ ಇಲ್ಲ ಅಂದರೆ 125/85 ಅಂತ ಹೇಳ್ತೀವಿ ನಾವು BP. ಆ ಕಂಟ್ರೋಲ್ ಇರಬೇಕಾಗ್ತದೆ. ಜಾಸ್ತಿ ಇದ್ದಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಕಿಡ್ನಿ ಮೇಲೆ ಪರಿಣಾಮ ಬೀಳ್ತದೆ. ಆಮೇಲೆ ಇನ್ನೂ ಕೆಲವರು ಏನಾಗುತ್ತೆ, ಮೈಕೈ ನೋವು ಬಂತು ಅಂತ ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ನೋವು ನಿವಾರಕ ಮಾತ್ರೆಗಳನ್ನ ತಗೊಳ್ಳೋದು. ಸೊ ಪ್ರಿಸ್ಕ್ರಿಪ್ಷನ್ ಇಲ್ದಂಗೆ ನೋವು ನಿವಾರಕ ಮಾತ್ರೆಗಳನ್ನ ತಗೊಂತಾನೇ ಇರ್ತಾರೆ. ಅದು ಏನಾಗುತ್ತೆ, ಕೆಲವು BP ಮಾತ್ರೆಗಳು ಇರ್ತವೆ, ಅದು ಕೂಡ ಇಂಟ್ರಾಕ್ಷನ್ ಆಗುತ್ತೆ, ಅದು ಕೂಡ ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ. ಆಮೇಲೆ ಆವಾಗಲೇ ಹೇಳ್ದಂಗೆ ನಾನು, ಒಂದು ಕಿಡ್ನಿ ಇದ್ದವರಿಗೆ ಈ ಥರ ಮಾತ್ರೆಗಳನ್ನ ಸೇವನೆ ಮಾಡೋದು ಭಾಳ ತೊಂದರೆ ಆಗ್ತದೆ, ಅವರಿಗೆ ಕಿಡ್ನಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಇದು ಒಂದು. ಆಮೇಲೆ ಇನ್ನು ಕೆಲವರಲ್ಲಿ ಫ್ಯಾಮಿಲಿಯಿಂದನೇ ಕಿಡ್ನಿ ತೊಂದರೆಗಳಿರ್ತವೆ. ಏನಾಗುತ್ತೆ, ಕಿಡ್ನಿಯಲ್ಲಿ ಕೆಲವು ಗುಳ್ಳೆಗಳಿರ್ತವೆ. ಇದನ್ನು ನಾವು ಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ. ಇದು ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥದ್ದು. ಸೊ ಈ ಥರ ತೊಂದರೆಗಳು. ಆಮೇಲೆ ಇನ್ನು ಕೆಲವರಲ್ಲಿ ಏನಾಗುತ್ತೆ, ಲವಣಾಂಶದ ತೊಂದರೆಗಳಿರ್ತದೆ. ಅಂದರೆ ಇವರಲ್ಲಿ ಏನಾಗುತ್ತೆ, ಸೋಡಿಯಂ ಲೆವೆಲ್ ಕಮ್ಮಿ ಇರ್ಬೋದು, ಸೋಡಿಯಂ ಲೆವೆಲ್ ಜಾಸ್ತಿ ಇರ್ಬೋದು. ಆಮೇಲೆ ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ, ಅದು ಒಂದು ಲವಣಾಂಶ, ಅದು ಕೂಡ ಕಮ್ಮಿ ಇರ್ಬೋದು. ಆಮೇಲೆ ಕ್ಯಾಲ್ಶಿಯಂ ಅಂಶ, ಹೈಪರ್ ಕ್ಯಾಲ್ಸಿಮಿಯಾ ಅಂತ ನಾವು ಏನು ಹೇಳ್ತೀವಿ, ಇದು ಏರುಪೇರು ಇರ್ಬೋದು. ಸೊ ಇವೆಲ್ಲ ತೊಂದರೆಗಳು ಇದ್ದಾಗ ಅದು ಕಿಡ್ನಿ ತೊಂದರೆ ಇದೆ ಅಂತಲೇ ಅರ್ಥ ಅದು. ಸೊ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್, ಇವೇನು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಲ್ಲ. ಆಮೇಲೆ ಬೊಜ್ಜುತನ ಅಂದರೆ ಒಬೆಸಿಟಿ. ಯೂಶಲಿ ನಾವು BMI ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯೂಶಲಿ BMI ಮೋರ್ ದೆನ್ 33 ಇತ್ತು ಅಂದರೆ ಒಬೆಸಿಟಿ ಅಂತ ನಾವು ಕರಿತೀವಿ ಅವರಿಗೆ. ಅವರಲ್ಲಿ ಯಾಕೆ ತೊಂದರೆ ಆಗುತ್ತೆ ಅಂದರೆ, ಅವರಲ್ಲಿ ಮತ್ತೆ ಈ ಥರ ಮಧುಮೇಹ ಕಾಯಿಲೆ ಬರ್ತಕ್ಕಂಥದ್ದು, BP ಬರ್ತಕ್ಕಂಥದ್ದು, ಆಮೇಲೆ ಇನ್ನೊಂದು ಯೂರಿಕ್ ಆ್ಯಸಿಡ್ ಯೂಶಲಿ ಅವರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು, ಆಮೇಲೆ ಕೊಲೆಸ್ಟ್ರಾಲ್ ಅಂಶ ಅವರಲ್ಲಿ ಜಾಸ್ತಿ ಇರ್ತದೆ. ಏನಾಗುತ್ತೆ, ರಕ್ತನಾಳಗಳನ್ನೆಲ್ಲ ಬ್ಲಾಕ್ ಮಾಡ್ತಾ ಹೋಗಿ ಕಿಡ್ನಿ ಸರ್ಕ್ಯುಲೇಷನ್ಗೆ ಎಫೆಕ್ಟ್ ಆಗ್ತದೆ. ಸೊ ಇವೆಲ್ಲ ಕೆಲವು ಕಾರಣಗಳು ಕಿಡ್ನಿ ತೊಂದರೆ ಆಗೋದಕ್ಕೆ. ಈಗ ಇವೆಲ್ಲ ಆಯಿತು, ಕಾರಣಗಳೆಲ್ಲ ಇದ್ದಾವೆ, ಕಿಡ್ನಿ ತೊಂದರೆ ಆಯಿತು ಅಂದಾಗ ಅವರಿಗೆ ಏನು ಸಿಮ್ಟಮ್ಸ್ ಬರ್ತದೆ, ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಅಂತ ನಾವು ಏನು ಕರಿತೀವಿ. ಅಂದರೆ ಮೊಟ್ಟ ಮೊದಲು ಇವು ಇದ್ದಲ್ಗ ಆದಷ್ಟು ಬೇಗ ಅವರು ಪರೀಕ್ಷೆಗೆ ಒಳಗಾಗಬೇಕಾಗ್ತದೆ, ಎಲ್ಲ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯೂಶಲಿ ಕಿಡ್ನಿ ತೊಂದರೆ ಆಗಲೇ ಡಾಕ್ಟರ್ ಕಾರ್ತಿಕ್ ಹೇಳ್ದಂಗೆ ಇದೊಂಥರ ಸೈಲೆಂಟ್ ಕಿಲ್ಲರ್. ಎಷ್ಟೊಂದು ಜನಕ್ಕೆ ತೊಂದರೆ ಕಾಣಿಸ್ಕೊಳ್ಳೋದೇ ಇಲ್ಲ. ಇದು ಲಾಸ್ಟ್ ಸ್ಟೇಜ್, 4th 5th ಸ್ಟೇಜಿಗೆ ಬಂದಾಗ ತೊಂದರೆಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನ್ನ ಅಡ್ವೈಸ್ ಏನಂದರೆ, ಈಗ BP ಇದ್ದಲ್ಲಿ, ಶುಗರ್ ಇದ್ದಲ್ಲಿ, ಆಮೇಲೆ ಈ ಥರ ನೋವು ನಿವಾರಕ ಮಾತ್ರೆಗಳು ಭಾಳ ಸೇವನೆ ಇದ್ದಲ್ಲಿ, ಆಮೇಲೆ ಯಾರಲ್ಲಿ ಕೆಲವು ಒಂದೇ ಕಿಡ್ನಿ ಇದ್ದಲ್ಲಿ, ಫ್ಯಾಮಿಲಿ ಹಿಸ್ಟ್ರಿ ಇದ್ದಲ್ಲಿ, ಇವರು ಸ್ವ ಇಚ್ಛೆಯಿಂದ ವರ್ಷಕ್ಕೆ ಒಂದು ಸಾರಿ ಪರೀಕ್ಷೆ ಮಾಡಿಸ್ಕೊತಾನೆ ಇರಬೇಕಾಗುತ್ತೆ. ಏನು ಪರೀಕ್ಷೆ ಅಂದರೆ ಕ್ರಿಯಾಟಿನಿನ್ ಮತ್ತು ಯೂರಿನ್ ಟೆಸ್ಟ್ ಅಂತ ಹೇಳ್ತೀವಿ. ಭಾಳ ಸಿಂಪಲ್, ಬರೀ 250-300 ರೂಪಾಯಲ್ಲಿ ಆಗೋಗ್ಬಿಡುತ್ತೆ ಇವೆರಡು ಪರೀಕ್ಷೆ. ಸೊ ಇವು ಮಾಡಿಸ್ಕೊಂಡ್ರೆ ನಮಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಾರ ಇದೆಯಾ ಕಿಡ್ನಿ ತೊಂದರೆ ಅಂತ ಗೊತ್ತಾದಾಗ ನಾವು ಅದನ್ನು ತಡೆಯೋದು ಭಾಳ ಈಸಿ. ಸೊ ಇದು ಒಂದು. ಆಮೇಲೆ ಈಗ ತೊಂದರೆ ಈಗ 3rd, 4th, 5th ಸ್ಟೇಜಲ್ಲಿ ಕಾಣಿಸ್ಕೊಂಡಾಗ ಏನು ತೊಂದರೆಗಳಿರುತ್ತೆ ಅಂದರೆ, ಈಗ ಪ್ರೋಟೀನ್ ಸೋರುವಿಕೆಯಿಂದ ಕಾಲು ಬಾವುಗಳು ಬರುತ್ತೆ. ಸೊ ಕಾಲು ಬಾವು ಬರುತ್ತೆ. ಆಮೇಲೆ ಮೂತ್ರದಲ್ಲಿ ನೊರೆ ಹೋಗುತ್ತೆ, ಫ್ರಾತಿ ಯೂರಿನ್ ಅಂತ ನಾವು ಹೇಳ್ತೀವಿ. ಆಮೇಲೆ ಇದು ಫಿಲ್ಟ್ರೇಷನ್ ಚೆನ್ನಾಗಿ ಆಗದಿದ್ದಲ್ಲಿ ಕೆಲವು ಕಲ್ಮಶಗಳೆಲ್ಲ ದೇಹದಲ್ಲೇ ಉಳ್ಕೊಂಡ್ಬಿಡುತ್ತೆ. ಇದನ್ನು ನಾವು ಏನಂತೀವಿ ಅಂದರೆ ಯೂರಿಮಿಕ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಇದು ದೇಹದಲ್ಲೇ ಉಳ್ಕೊಂಡಾಗ ಅವರಿಗೆ ಏನು ಸಮಸ್ಯೆಗಳು ಕಂಡು ಬರುತ್ತೆ ಅಂದರೆ, ಒಂದು ಊಟ ಸೇರೋದಿಲ್ಲ, ಆಮೇಲೆ ವಾಂತಿ ಬರೋದು, ಉಬ್ಳಿಕೆ ಬರೋದು, ಮೈ ಕಡಿತ ಬರೋದು, ಆಮೇಲೆ ಇದು ಆಯಾಸ, ಸ್ವಲ್ಪ ದೂರ ನಡೀತಿದ್ದಂಗೆ ಅವರಿಗೆ ಆಯಾಸ ಆಗುತ್ತೆ. ಸೊ ಇದು ಫಸ್ಟ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಅಂತ ನಾವು ಕರಿಬೋದು. ಆಮೇಲೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದಾಗ ಯೂಶಲಿ ಭಾಳನೇ ಜಾಸ್ತಿ ಆಗಿರುತ್ತೆ ಇವರಿಗೆ ಬ್ಲಡ್ ಪ್ರೆಷರ್. ಯೂಶಲಿ BP ಮತ್ತೆ ಶುಗರ್ ಇದ್ದಂತವರಿಗೆ ಬೇಗ ಹಾಳಾಗುತ್ತೆ. ಎಸ್ ಈ ಡಯಾಲಿಸಿಸ್ ಹೋಗುವಂಥದ್ದು ಅದೇ ವಿಚಾರಕ್ಕೆ ಸರ್ ಏನು? ಯೂಶಲಿ ಇದು ಏನು ನಮಗೆ 4th, 5th ಸ್ಟೇಜಲ್ಲಿ ಹೋದಾಗ ಏನಾಗುತ್ತೆ, ಈ ಕಲ್ಮಶಗಳನ್ನೆಲ್ಲ ನಾವು ತೆಗಿಬೇಕಾಗ್ತದೆ. ಆಮೇಲೆ ಕಾಲು ಬಾವು ಕೂಡ ಭಾಳನೇ ಸಾಕಷ್ಟು ಆಗಿಬಿಟ್ಟಿರುತ್ತೆ. ಇವನ್ ಮೆಡಿಸಿನ್ಸಲ್ಲಿ ಒಂದೊಂದು ಸತಿ ಹೋಗೋದಿಲ್ಲ, ಆಮೇಲೆ ಇಂಜೆಕ್ಷನ್ಸ್ ಕೊಟ್ರೇನೂ ಹೋಗೋದಿಲ್ಲ.
ಆ ಸಮಯದಲ್ಲಿ ನಾವು ನೋಡಿ ಅವರಿಗೆ ರಕ್ತ ಶುದ್ಧೀಕರಣ ಮಾಡಬೇಕಾಗ್ತದೆ. ಸೊ ಅದನ್ನು ಡಯಾಲಿಸಿಸ್ ಅಂತ ನಾವು ಕರಿತೀವಿ, ಹೀಮೋಡಯಾಲಿಸಿಸ್ ಅಂತ. ಮತ್ತು ಇನ್ನೊಂದು ವಿಧ ಏನು ಅಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಯೂಶಲಿ ನಮ್ಮಲ್ಲಿ ಕಿಡ್ನಿ ತೊಂದರೆ ಬಂದಾಗ 2 ಥರ ತೊಂದರೆ ಇರುತ್ತೆ, ತಾತ್ಕಾಲಿಕ ಕಿಡ್ನಿ ತೊಂದರೆ ಮತ್ತು ಶಾಶ್ವತ ಕಿಡ್ನಿ ತೊಂದರೆ ಅಂತ. ಈ ತಾತ್ಕಾಲಿಕ ಕಿಡ್ನಿ ತೊಂದರೆ ಇದ್ದಾಗ ಯಾವಾಗಾರ ನಾವು ಯಾರಿಗಾರ ಡಯಾಲಿಸಿಸ್ ಮಾಡಿದ್ವಿ ಅಂದರೆ ಯೂಶಲಿ ತಾತ್ಕಾಲಿಕವಾಗಿ ಮಾಡ್ತೀವಿ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ನನಗೆ ಪೇಷಂಟ್ಸು ಕ್ಲಿನಿಕ್ಕಿಗೆ ಬಂದಾಗ ಇಲ್ಲ ಹಾಸ್ಪಿಟ್ಲಿಗೆ ಬಂದಾಗ ಎಷ್ಟೊಂದು ಸತಿ ಕೇಳ್ತಾರೆ, ಡಾಕ್ಟ್ರೆ ಒಂದು ಸತಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದರೆ ಮತ್ತೆ ಮಾಡ್ತಾನೇ ಇರಬೇಕಾ ಅಂತ. ಸೊ ಅವಾಗ ಏನು ನಾವು ಆನ್ಸರ್ ಕೊಡ್ತೀವಿ ಅಂದರೆ, ಇದು 2 ಥರ ತೊಂದರೆಗಳು, ಒಂದು ತಾತ್ಕಾಲಿಕ, ಒಂದು ಶಾಶ್ವತ. ತಾತ್ಕಾಲಿಕ ಇದ್ದಾಗ ಟೆಂಪ್ರವರಿ, ಯೂಶಲಿ ನಮ್ಮ ಕಿಡ್ನಿಗಳು 2 ರಿಂದ 3 ವಾರ ಆದಮೇಲೆ ಗುಣ ಆಗಿಬಿಡ್ತವೆ. ನಾವು ಏನು ಔಷಧಿ ಕೊಟ್ಟಿರ್ತೀವಿ, ಆಮೇಲೆ ಕೆಲವು ಮೆಡಿಕೇಷನ್ಸ್ನ ಸ್ಟಾಪ್ ಮಾಡಿರ್ತೀವಿ, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಕಿಡ್ನಿಗಳ ರಿಕವರಿ ಆಗಿ ಡಯಾಲಿಸಿಸ್ನ ನಿಲ್ಲಿಸ್ಬಿಡ್ತೀವಿ. ಇನ್ನು ಶಾಶ್ವತ ತೊಂದರೆ ಅಂತ ಏನು ಬಂದಾಗ ಅವರಿಗೆ ಈಗ ಡಯಾಲಿಸಿಸ್ ಪ್ರಿಸ್ಕ್ರಿಪ್ಷನ್ ನಾವು ಹೇಳ್ತೀವಿ, ಮಾಡಿಸ್ತಾನೆ ಇರಬೇಕಾಗತ್ತೆ. ಅಟ್ಲೀಸ್ಟ್ ವಾರದಲ್ಲಿ 2 ಸರಿ ಇಲ್ಲ ವಾರದಲ್ಲಿ 3 ಸರಿ ಈ ಥರ ಪೇಷಂಟಿಗೆ ತಕ್ಕಂಗೆ ಮಾಡಿಸ್ಬೇಕು. ಇದು ಬೇಸಿಕಲಿ ಯಾಕೆ ಅಂದರೆ ಕಿಡ್ನಿ ಫಿಲ್ಟ್ರೇಷನ್ ಮಾಡೋದಿಲ್ಲಲ್ಲ, ಅದನ್ನು ಕಲ್ಮಶಗಳನ್ನ ತೆಗೆಯೋದಕ್ಕೋಸ್ಕರ ನಾವು ಡಯಾಲಿಸಿಸ್ನ ಮಾಡಬೇಕಾಗ್ತದೆ. ಎಸ್ ಕಾರ್ತಿಕ್ ಸರ್, ಈಗ ಕಿಡ್ನಿ ಸ್ಟೋನ್ ಬಗ್ಗೆ ಮಾತನಾಡ್ತಿದ್ವಿ. ಆಗ ನಾವು ಈ ಕಿಡ್ನಿ ಸ್ಟೋನ್ ಆಗಲಿಕ್ಕೆ ಮೇನ್ ರೀಸನ್ ಏನು ಸರ್? ಈಗ ಬಹಳಷ್ಟು ಜನ ಕಿಡ್ನಿ ಸ್ಟೋನ್ ಅಂತ ಬರ್ತಾ ಇರ್ತಾರೆ, ರೀಸನ್ ಏನು ಅಂತ? ನೋಡಿ, ಕಿಡ್ನಿ ಸ್ಟೋನ್ ಅಂತೂ ಅದು ನಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತಲ 2-3 ಜಿಲ್ಲೆಯಲ್ಲಿ ಅಂತೂ ತುಂಬ ಕಾಮನ್ ಆಗಿದೆ. ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರು ಕಿಡ್ನಿ ಸ್ಟೋನ್ ಪೇಷಂಟ್ಸ್ಗಳು ಇದ್ದೇ ಇರ್ತವೆ. ಸೊ ಮೇನ್ಲಿ ಕಾರಣ ಏನಪ್ಪ ಅಂತಂದರೆ 90 to 95% ಆಫ್ ದ ಪೇಷಂಟ್ಸಲ್ಲಿ ಸೇವಿಸುವಂಥ ಆಹಾರ ಮತ್ತು ಕುಡಿಯುವಂತಹ ನೀರೇನಿದೆಲ್ಲ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ. ಇನ್ನು ಕೆಲವೊಂದು ಉಳಿದ 10% ಏನಪ್ಪ ಅಂತಂದರೆ ಅವರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಏನಾದರೂ ಇತ್ತು ಅಂತ ಅಂದರೆ ಆವಾಗ ಕಾಮನ್ ಆಗಿ ಈ ಥರ ನೋಡ್ತೀವಿ, ಫ್ಯಾಮಿಲಿಯಲ್ ಹಿಸ್ಟ್ರಿ ಏನಾದರೂ ಇತ್ತು ಅಂತ ಅಂದರೆ. ಸೊ ಮೇನ್ಲಿ ನಮ್ಮ ಫುಡ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ನ ನಾವು ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಕೆಲವೊಂದು ಬೋರ್ ನೀರು ತೊಗೊಳೋಂಥದ್ದಾಗಲಿ, ಬಾವಿ ನೀರು ಕುಡಿಯೋಂಥದ್ದಾಗಲಿ, ಅದರಲ್ಲಿ ಕೆಲವೊಂದು ಮಿನರಲ್ಸ್, ಆಕ್ಸಲೇಟ್ ಅಂತ ಏನು ಕರಿತೀವಲ್ಲ, ಸೊ ಆಕ್ಸಲೈಟ್, ಫ್ಲೋರೈಡ್ ಕಂಟೆಂಟ್, ಇವೆಲ್ಲ ಸ್ಟೋನ್ ಉತ್ಪತ್ತಿ ಮಾಡೋಕ್ಕೆ ಆಸ್ಪದ ಮಾಡಿಕೊಟ್ಟಂಗೆ ಆಗುತ್ತೆ. ಇವನ್ ಸೇವಿಸುವಂಥ ಆಹಾರ ಶೈಲಿ ನಮ್ಮದು ಚೆನ್ನಾಗಿರ್ಬೇಕಾಗಿ ಬರುತ್ತೆ. ಈ ಆಕ್ಸಲೇಟ್ ಜಾಸ್ತಿ ಇರುವಂತಹ ಫುಡ್ ಐಟಮ್ಸ್ ಆಗಿರ್ಬೋದು, ಮತ್ತು ಏನಾದರೂ ಉಪ್ಪಿನಂಶ ಜಾಸ್ತಿ ತಿಂತೋರಂಥವ್ರು, ಒಬೇಸಿಟಿ ಇರುವಂಥ ಪೇಷಂಟ್ಸು. ಇವಾಗಂತೂ ಸಮ್ಮರ್ ಬೇರೆ ಬರ್ತಾ ಇದೆ, ಈ ಸತಿ ಹೀಟ್ ವೇವ್ ತುಂಬ ಜಾಸ್ತಿ ಇರುತ್ತೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಪ್ರಿಕಾಷನ್ಸ್ ತೊಗೋಬೇಕು, ಏನು ಫುಡ್ ಐಟಮ್ಸ್ ತೊಗೋಬೇಕು ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಅನ್ನೋದು ಇಂಪಾರ್ಟೆಂಟು. ಸೊ ನಾನು ಹೇಳ್ದಂಗೆ ಆಕ್ಸಲೇಟ್ ಜಾಸ್ತಿ ಇರುವಂಥದ್ದು, ಸಾಲ್ಟ್ ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡುವಂಥದ್ದು. ಏನಪ್ಪ ಅಂತಂದರೆ 3 ರಿಂದ 4 ಗ್ರಾಮ್ಗಿಂತ ಜಾಸ್ತಿ ತೊಗೊಳ್ಳೋ, 1 ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ ದಿನಕ್ಕೆ, ಅದಕ್ಕಿಂತ ಜಾಸ್ತಿ ಉಪ್ಪು ಸೇವಿಸ್ತಾ ಇದ್ರಿ ಅಂತಂದರೆ ನಿಮಗೆ ಕಿಡ್ನಿ ಸ್ಟೋನ್ ಆಗುವಂಥ ರಿಸ್ಕ್ ಜಾಸ್ತಿ ಇರುತ್ತೆ. ತಂಪು ಪಾನೀಯಗಳು ಇವಾಗೆಲ್ಲ ನೋಡ್ತೀವಿ ಕಾಮನ್ ಆಗಿ, ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರಾಗಲಿ ಪೆಪ್ಸಿ, ಥಮ್ಸ್ ಅಪ್, ಕೋಕೋ ಕೋಲಾ ಈ ಥರ ತೊಗೊಳೋದ್ರಿಂದ ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ. ಆಮೇಲೆ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಿರೋಂಥದ್ದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಲ್ಲ, ಅದನ್ನು ಕೂಡ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್. ಈಗ ಕಿಡ್ನಿ ಸ್ಟೋನ್ ಆಗದೆ ಇರೋ ರೀತಿ ಮುನ್ನೆಚ್ಚರಿಕೆಗೆ ಆ ಫುಡ್ ಏನು ಡಯಟ್ ಅಂತ ಏನು ಹೇಳ್ತೀವಿ, ಅದು ಯಾವ ರೀತಿ ಇದ್ದರೆ ಚೆನ್ನಾಗಿ ಅಂತ ಹೇಳಿ? ಎಸ್, ಸೊ ನೋಡಿ, ನೀರು ತುಂಬ ಚೆನ್ನಾಗಿ ಸೇವಿಸಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರ ದೇಹದ ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ಏನು ಅಂತಂದರೆ ಹೊಲಕ್ಕೆ ಹೋಗ್ಬಿಟ್ಟು ತುಂಬ ಬೆವರು ಸುರಿಸ್ಬಿಟ್ಟು ಕೆಲಸ ಮಾಡೋಂಥ ರೈತಗಾಗಲಿ ಅಥವಾ ಜಸ್ಟ್ ಒಂದು ಸಾಫ್ಟ್ವೇರ್ ಕಂಪ್ನಿ AC ನಲ್ಲಿ ಕೂತ್ಕೊಂಡಿರೋಂಥ ಎಂಪ್ಲಾಯೀಸ್ಗಾಗಲಿ ಸೇಮ್ ರಿಕ್ವೈರ್ಮೆಂಟ್ ಇರೋದಿಲ್ಲ ನೀರಿಂದು. ಸೊ ಒಬ್ಬರಿಗೆ ಇಷ್ಟೇ ಮಾನದಂಡ, ಇಷ್ಟೇ ತೊಗೋಬೇಕು ಅಂತ ಇರೋದಿಲ್ಲ. ಆವ್ರೇಜ್ ಆಗಿ ನಾವೇನು ಹೇಳ್ತೀವಿ ಅಂತಂದರೆ ಕನಿಷ್ಠ ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವಂಥದ್ದು ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ ಪ್ರಿವೆನ್ಷನ್ಗೆ ಅಂತೇಳಿ. ಅಥವಾ ನಿಮ್ಮ ಕೆಲಸ ತುಂಬ ಹೊರಗಡೆ ಹೋಗ್ಬಿಟ್ಟು ಬೆವರು ಸುರಿಸಿ ಶ್ರಮ ಪಡುವಂಥದ್ದು ಇತ್ತು ಅಂತಂದರೆ ಇವತ್ತು 4 ಲೀಟರ್ ತನಕ ನೀರು ಕುಡಿಯುವಂಥದ್ದು ಕೂಡ ಒಳ್ಳೆಯದು. ಸೊ ನಾವು ಜನರಲಿ ಪೇಷಂಟ್ಸಿಗೆ ಹೇಳುವಂಥದ್ದು ಕನಿಷ್ಠವಾಗಿ ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವಂಥದ್ದು ಮಾಡಿ ಅಂತೇಳಿ ಹೇಳ್ತೀವಿ. ಅದ್ರ ಜೊತೆಗೆ ಕಿತ್ತಳೆ ಹಣ್ಣು, ಮೂಸುಂಬೆ ಹಣ್ಣು, ನಿಂಬೆ ಹಣ್ಣು, ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಕರಿತೀವಲ್ಲ, ಇದರ ಸೇವನೆ ಜಾಸ್ತಿ ಇರಬೇಕು. ಯಾಕಂದರೆ ಸಿಟ್ರಿಕ್ ಆಸಿಡ್ ಅಂತ ಇರುತ್ತಲ್ಲ, ಇದು ತುಂಬ ಪ್ರೊಟೆಕ್ಟಿವ್ ಏಜೆಂಟ್. ಇದು ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗೋದನ್ನ ತಡೆಗಟ್ಟುತ್ತೆ. ಜೊತೆಗೆ ಇವಾಗ ತಂಪು ಪಾನೀಯಗಳು ಸಮ್ಮರ್ ಎಲ್ಲ ಬಂತು ಅಂತಂದರೆ ಬೆಟರ್ ಟು ಹ್ಯಾವ್ ಈ ಸಿಟ್ರಸ್ ಫ್ರೂಟ್, ಜೊತೆಗೆ ಕೊಕೊನಟ್ ವಾಟರ್ ತುಂಬ ಒಳ್ಳೆಯದು. ಓಕೆ, ಇವನ್ನ ಸೇವಿಸಿ ಆದಷ್ಟು ಕೂಡ. ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ ಒಂದಿದೆ ಸರ್, ಈಗ ನಿಮ್ಗೆ ಅದು ಇದನ್ನಿಸ್ಬೋದು, ಕಿಡ್ನಿ ಸ್ಟೋನ್ ಆದಾಗ ಬಿಯರ್ ಕುಡಿರಪ್ಪ ಹೋಗ್ಬಿಡುತ್ತೆ ಅಂತೇಳಿ. ಅದು ಎಷ್ಟು ಮಟ್ಟಿಗೆ ನಿಜ ಇದೆ? ಯಾಕಂದ್ರೆ ತುಂಬಾ ಜನ ಅದನ್ನ ಹೇಳೋದು, ಈ ಫಸ್ಟಿಗೆ ಯಾರು ಹೋದ ತಕ್ಷಣ ಮನೆ ಡಾಕ್ಟರ್ ಇರ್ತಾರೆ, ಇಲ್ಲ ಕಿಡ್ನಿ ಸ್ಟೋನ್ ಇದೆ ಬಿಯರ್ ಕುಡಿ ಹೋಗ್ಬಿಡುತ್ತೆ. ಇಲ್ಲ, ಇದೊಂದು ಮಿತ್ ಆಕ್ಚುಲಿ. ತುಂಬಾ ಜನ ನನ್ನ ಪೇಷಂಟ್ಸು ಕೇಳ್ತಾರೆ, ಸರ್ ಕಿಡ್ನಿ ಸ್ಟೋನ್ ಆಗಿದೆ, ಅವ್ರು ತಗೊಳ್ತಾನೆ ಇರ್ತಾರೆ, ಡೈಲಿ ಏನಾದ್ರು ಮದ್ಯ ಸೇವನೆ ಬೇಕಾಗುತ್ತೆ ಸರ್, ನಾನು ವಿಸ್ಕಿ ಅದು ಬೇರೆ ತಗೊಂತೀನಿ, ಅದ್ರ ಬದಲಿ ಬೀರ್ ತಗೊಳೋದ್ರಿಂದ ಚೆನ್ನಾಗಲ್ಲ, ಕೇಳಿದೀವಿ ಬೀರ್ ತಗೊಳೋದ್ರಿಂದ ಸ್ಟೋನ್ ಆಗಲ್ಲ ಅಂತೇಳಿ. ಇದು ತಪ್ಪು ಭಾವನೆ ಆಕ್ಚುಲಿ ಇರೋಂಥದ್ದು. ನೋಡಿ ಏನಾಗುತ್ತೆ, ಇನ್ನು ಡಿಹೈಡ್ರೇಷನ್, ನಿರ್ಜಲೀಕರಣ ಅಂತ ಏನು ಕರಿತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಯಾವುದೇ ಆಲ್ಕೋಹಾಲ್ ಬೇವರೇಜ್ ಆಗಿರ್ಬೋದು, ವಿಸ್ಕಿ ಆಗಿರ್ಬೋದು, ಬಿಯರ್ ಆಗಿರ್ಬೋದು, ಯಾವುದೇ ಆಗಿರಲಿ, ದೇಹದಲ್ಲಿ ಇನ್ನು ಜಾಸ್ತಿ ಡಿಹೈಡ್ರೇಷನ್ ಕ್ರಿಯೇಟ್ ಮಾಡುತ್ತೆ.
ಏನಪ್ಪಾ ಅಂದ್ರೆ ಬೀರ್ ತಗೊಳೋದ್ರಿಂದ ಮೂತ್ರದ ಪ್ರೊಡಕ್ಷನ್ ಜಾಸ್ತಿ ಆಗ್ಬೋದು, ಮೂತ್ರ ಪಾಸ್ ಮಾಡುವಂಥದ್ದು ಜಾಸ್ತಿ ಆಗ್ಬೋದು. ಬಟ್ ಇದ್ಯಾವುದೂ ಕೂಡ ಕಿಡ್ನಿ ಸ್ಟೋನ್ ಪ್ರಿವೆನ್ಷನ್ಗೆ, ಕಿಡ್ನಿ ಸ್ಟೋನ್ ತಡೆಗಟ್ಟುವಕ್ಕೆ ಹೆಲ್ಪ್ ಆಗೋದಿಲ್ಲ. ಈಗ ಕಿಡ್ನಿ ಸ್ಟೋನಿಗೆ ಸಂಬಂಧಪಟ್ಟಾಗೆ ನಿಮ್ಮ SS ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನೆಲ್ಲ ಫೆಸಿಲಿಟಿ ಇದೆ ಸರ್? ಆಪರೇಷನ್ ಆಗಿರ್ಬೋದು ಅಥವಾ ಲೇಸರ್ ಟ್ರೀಟ್ಮೆಂಟ್, ಯಾವ ರೀತಿ ಫೆಸಿಲಿಟೀಸ್ ಇದಾವೆ ಅಂತೇಳಿ? ಓಕೆ, ನೋಡಿ ನಮ್ಮಲ್ಲಿ ಎಲ್ಲ ಥರದ ಸೌಕರ್ಯಗಳು ಉಂಟು SS ನಾರಾಯಣ ಆಸ್ಪತ್ರೆಯಲ್ಲಿ. ಮೇನ್ಲಿ ಕಿಡ್ನಿ ಸ್ಟೋನ್ ಆಯಿತು ಅಂತಂದರೆ ಯಾವ ಥರದ ಟ್ರೀಟ್ಮೆಂಟ್ ಆಪ್ಷನ್ಸ್ ಉಂಟು ಅಂತೇಳಿ ತಿಳ್ಕೊಬೇಕು ಪೇಷಂಟ್ಸು. ಸೊ ಮೊದಲನೇದು ESWL ಅಥವಾ ಬ್ಲಾಸ್ಟ್ ಮಾಡೋದು, ಶೂಟ್ ಮಾಡೋದು ಅಂತೆಲ್ಲ ನೀವೆಲ್ಲ ಕೇಳಿರ್ತೀರಿ. ನಿಮ್ಮ ರಿಲೇಟಿವ್ಸ್ ಅವರೆಲ್ಲ ಬ್ಲಾಸ್ಟ್ ಮಾಡಿಸ್ಕೊಂಡ್ಬಂದ್ವಿ, ಶೂಟ್ ಮಾಡಿಸ್ಕೊಂಡ್ಬಂದ್ವಿ ಅಂತೆಲ್ಲ ಹೇಳ್ತಿರ್ತಾರೆ. ಏನಿದು ಅಂತಂದರೆ ESWL ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಲಿಥೋಟ್ರಿಪ್ಸಿ ಅಂತೇಳಿ ಒಂದು CT ಸ್ಕ್ಯಾನ್ ಮಷಿನ್ ಥರ ಇರುತ್ತೆ, ಅದರಲ್ಲಿ ಮಲಗಿಸ್ತಾರೆ. ಅದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳನ್ನು ಸ್ಟೋನಿಗೆ ಟಾರ್ಗೆಟ್ ಮಾಡಿಬಿಟ್ಟು ಕಳಿಸುವಂಥದ್ದು ಮಾಡ್ತಾರೆ. ಆವಾಗ ಸ್ಟೋನ್ 2 ಭಾಗ ಆಗೋದು, 3 ಭಾಗ ಆಗೋದು, ಸಣ್ಣ ಪುಡಿ ಪುಡಿ ಆಗಿಬಿಟ್ಟು ಪಾಸ್ ಆಗೋಂಥದ್ದು ಆಗುತ್ತೆ. ಇನ್ನೊಂದು ಏನಪ್ಪಾ ಅಂತಂದರೆ URS ಅಂತೇಳಿ, ಅಂದರೆ ದೂರ್ಬಿನ್ ಹಾಕ್ಬಿಟ್ಟು ಏನು ಕಟ್ ಮಾಡಲಿಲ್ದಂಗೆ, ಹೋಲ್ ಮಾಡಿಲ್ದಂಗೆ ನ್ಯಾಚುರಲ್ ಆರಿಫೈಸಸ್, ದೇಹದ ನ್ಯಾಚುರಲ್ ರಂಧ್ರಗಳು ಏನಿರ್ತಾವಲ್ಲ ಅದ್ರ ಲಿಂಗದ ಮುಖಾಂತರ ಹೋಗ್ಬಿಟ್ಟು ನಾವು ಸ್ಟೋನ್ನ ಪುಡಿ ಪುಡಿ ಮಾಡಿ ತೆಗೆಯುವಂಥದ್ದು. ಇವಾಗ ಫ್ಲೆಕ್ಸಿಬಲ್ ನೆಫ್ರೋಸ್ಕೋಪಿ ಸರ್ವಿಸಸ್ ಕೂಡ ಇದೆ. ಅದಂದರೆ ಮೂತ್ರ ನಳಿಕೆ ಪೈಪ್ ಹೇಗೆ ಬೇಕೋ ಅದು ಟರ್ನ್ ಆಗಿಬಿಟ್ಟು ತುಂಬ ಬೆಂಡ್ ಆಗೋವಂಥದ್ದು ಇರುತ್ತೆ, ಆಲ್ಮೋಸ್ಟ್ 360 ಡಿಗ್ರಿ ತನಕ. ಸೊ ಕರ್ವ್ಸ್ ಹೇಗಿರುತ್ತಲ್ಲ ಮೂತ್ರನಾಳದು, ಅದ್ರ ಮುಖಾಂತರ ಹೋಗ್ಬಿಟ್ಟು ಕಿಡ್ನಿಯ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ನಾವು ಲೇಸರಲ್ಲಿ ಪುಡಿ ಪುಡಿ ಮಾಡಿ ತೆಗೆಯುವಂಥದ್ದು. ಇನ್ನೊಂದು PCNL ಅಂತೇಳಿ, ತುಂಬ ದೊಡ್ಡದಿತ್ತು ಕಿಡ್ನಿ ಸ್ಟೋನಿನ ಗಾತ್ರ ಅಂತಂದರೆ ಪಕ್ಕನಲ್ಲಿ ಒಂದು ಸಣ್ಣ 1.8 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ನ ಸ್ಮಾಲ್ ಹೋಲ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಕಿಡ್ನಿ ಒಳಗೆ ಹೋಗಿ ದೂರ್ಬಿನ್ ಹಾಕಿ ಅದನ್ನು ಪುಡಿ ಪುಡಿ ಮಾಡಿ ತೆಗೆಯುವಂಥದ್ದು ಆಪ್ಷನ್ ಉಂಟು. ಇವನ್ ಪ್ರೋಸ್ಟೇಟ್ ಸಮಸ್ಯೆ ಇತ್ತು ಅಂತಂದರೆ ನಾರ್ಮಲಿ ಏನಪ್ಪ ಅಂದರೆ ದೂರ್ಬಿನ್ ಹಾಕಿ ತೆಗೆಯುವಂಥದ್ದು. ಏನು ಅಂತಂದರೆ ಇವಾಗ ಕೊಯ್ದು ಬಿಟ್ಟು ಮಾಡೋಂಥ ಸರ್ಜರಿ ಇವಾಗೆಲ್ಲ ಕಾಲ ಮುಗ್ದೋಗಿದೆ. ನಮ್ಮ ಅಜ್ಜದ್ರು ತಾತಂದ್ರ ಕಾಲದಲ್ಲೇ ಮುಗ್ದೋಯ್ತು. ಇವಾಗೆಲ್ಲ ಏನಪ್ಪಾ ಅಂತಂದರೆ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂತೇಳಿ, ಜಸ್ಟ್ ಎಂಡೋಸ್ಕೋಪಿ ದೂರ್ಬಿನಿಂದನೇ ಎಲ್ಲ ಥರದ ಸರ್ಜರೀಸ್ಗಳನ್ನು ಕೂಡ ಮಾಡ್ಬೋದು ಯೂರಾಲಜಿನಲ್ಲಿ. ಇನ್ಫ್ಯಾಕ್ಟ್ ಇನ್ನು ಸ್ವಲ್ಪ ಕೆಲವೇ ತಿಂಗಳುಗಳಲ್ಲಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಸ್ಟಾರ್ಟ್ ಮಾಡುವಂಥ ಪ್ರಪೋಸಲ್ ಇದೆ, ನೋಡೋಣ ಅಂತ. ಈಗ ಅದೇ ಕಿಡ್ನಿ ಟ್ರಾನ್ಸ್ಪ್ಲೇಷನ್ ಇಲ್ಲಿ SS ನಾರಾಯಣ ಮಾಡಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ. ಹೌದು ಹೌದು, ಈಗ ಲೈಸೆನ್ಸ್ ಎಲ್ಲ ಅಪ್ಲೈ ಮಾಡಿದ್ದಾರೆ. ಬಟ್ ಇನ್ನು ಕೆಲವು ತಿಂಗಳಲ್ಲಿ ಇಲ್ಲ ವರ್ಷದಲ್ಲಿ ನಮಗೆ ಗೊತ್ತಾಗ್ಬೋದು ಅದ್ರದ್ದು ಸ್ಟೇಟಸ್ ಏನು, ಹೇಗೆ ಪರ್ಮಿಷನ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಮುಂದುವರಿಯೋದು ಅಂತ ಪ್ಲಾನ್ ಇದೆ. ಇದರಲ್ಲಿ ನಮಗೆ ಡಾಕ್ಟರ್ ಕಾರ್ತಿಕ್ ಅವ್ರದ್ದು ಭಾಳ ಹೆಲ್ಪ್ ಬೇಕಾಗ್ತದೆ, ಸರ್ಜನ್ಸ್ ಹೆಲ್ಪ್ ಭಾಳ ಬೇಕಾಗ್ತದೆ ಇದರಲ್ಲಿ. ಇಬ್ರು ಕೂಡ ಹೇಳ್ತಾ ಇದ್ವಿ ಒಂದು ಸೈಲೆಂಟ್ ಕಿಲ್ಲರ್ ಅಂತೇಳಿ ಕಿಡ್ನಿ ಅನ್ನುವಂಥದ್ದು, ಅದನ್ನು ಯಾವ ರೀತಿ ನಾವು ಸೇಫ್ ಮಾಡ್ಕೊಳ್ಬೇಕು ಅಂತೇಳಿ ಜನರಲೈಸ್ ಆಗಿ ಹೇಳೋದಾದ್ರೆ. ಓಕೆ, ಸೊ ಬೇಸಿಕಲಿ ಈಗ ನಾನು ಆಗಲೇ ಹೇಳ್ದಂಗೆ ಈಗ ಮಧುಮೇಹ, ರಕ್ತದ ಏರೊತ್ತಡ ಮತ್ತು ಫ್ಯಾಮಿಲಿ ಹಿಸ್ಟ್ರಿ, ಕಿಡ್ನಿ ತೊಂದರೆ ಇದ್ದಲ್ಲಿ, ಆಮೇಲೆ ಈಗ ಪದೇ ಪದೇ ಈ ಥರ ಕಲ್ಲುಗಳು ಏನು ಆಗುತ್ತಲ್ಲ ಜನರಲ್ಲಿ, ಆವಾಗ ಏನಾಗುತ್ತೆ ಈ ಥರ ಸಿಚುವೇಶನ್ಸ್ ಬಂದಾಗ, ಸೊ ನಾವು ಸ್ವ ಇಚ್ಛೆಯಿಂದ ಅಟ್ಲೀಸ್ಟ್ ವರ್ಷಕ್ಕೊಂದು ಸಾರಿ ನಾವು ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮಲ್ಲಿ ಏನಾರ ಕಿಡ್ನಿ ತೊಂದರೆ ಇದೆಯಾ ಅಂತ ಇನಿಷಿಯಲ್ ಸ್ಟೇಜಸ್ಸಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಭಾಳ ಕಾಸ್ಟ್ಲಿ ಏನಿಲ್ಲ ಈ ಪರೀಕ್ಷೆಗಳು, ಜಸ್ಟ್ 250 - 300 ರೂಪಾಯಿ ಒಳಗೆ 2 ಪರೀಕ್ಷೆ ಆಗಿಬಿಡುತ್ತೆ. ನಮಗೆ ಬೇಕಾಗಿರುವಂಥ ಪರೀಕ್ಷೆ ಏನು ಅಂದರೆ ಒಂದು ಕ್ರಿಯಾಟಿನಿನ್ ಪರೀಕ್ಷೆ ಮತ್ತು ಯೂರಿನಲ್ಲಿ ಪ್ರೋಟೀನ್ ಮತ್ತು ಇದು ಬ್ಲಡ್ ಏನಾರ ಸೋರುವಿಕೆ ಇದೆಯಾ ಅಂತ ನೋಡಲಿಕ್ಕೆ ಯೂರಿನ್ ಪರೀಕ್ಷೆ ಒಂದು ಮಾಡ್ತೀವಿ ನಾವು. ಅವೆರಡು ಪರೀಕ್ಷೆ ಮಾಡಿಸ್ಬಿಟ್ರೆ ಒಂದು ಕಿಡ್ನಿಯ ಗೊತ್ತಾಗ್ಬಿಡುತ್ತೆ. ಅದು ನೆಕ್ಸ್ಟ್ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅದನ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ಏನಾರ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಏನಾರ ಪರೀಕ್ಷೆಗಳು ಬೇಕಾಗತ್ತಾ ಅಂತ ನಾವು ಸಜೆಸ್ಟ್ ಮಾಡ್ಬೋದು. ಏನಾರ ಅಲ್ಟ್ರಾಸೌಂಡ್ ಆಗಲಿ ಈ ಥರ ಏನಾರ ಬೇಕಾಗತ್ತಾ ಅಂತ ನಾವು ಅವ್ರಿಗೆ ಗೈಡ್ ಮಾಡ್ಬೋದು. ಒಂದು ಕೆಲವು ಕಂಡೀಷನ್ಸ್ ಇದೆ ಇದರಲ್ಲಿ. ಏನು ಅಂದರೆ ಪ್ರೋಟೀನ್ ಸೋರುವಿಕೆ ಇರುತ್ತೆ. ಈ ಪ್ರೋಟೀನ್ ಸೋರುವಿಕೆ ಇದ್ದಲ್ಲಿ ಏನಾಗುತ್ತೆ, ಇದನ್ನು ನಾವು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ, ನೆಫ್ರೋಟಿಕ್ ಆರ್ ನೆಫ್ರೈಟಿಕ್ ಸಿಂಡ್ರೋಮ್ ಅಂತ. ಆಮೇಲೆ ಕೆಲವು ಕಂಡೀಷನ್ಸ್ ಲೂಪಸ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದು ಏನಾಗುತ್ತೆ, ಈ ಥರ ಜಾಯಿಂಟ್ ಪೇನ್ಸ್ ಬರುತ್ತೆ ಅವರಿಗೆ. ಆಮೇಲೆ ನೆಕ್ಸ್ಟ್ ಕೂದಲು ಉದುರೋದು, ಬಾಯಲ್ಲಿ ಹುಣ್ಣಾಗೋದು, ಆಮೇಲೆ ಮತ್ತು ಕಿಡ್ನಿಗಳು ಕೂಡ ಇದರಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ಕೆಲವರಲ್ಲಿ ಇನಿಷಿಯಲ್ ಸ್ಟೇಜಸ್ ಬಂದಾಗ ಈ ಕ್ರಿಯಾಟಿನಿನ್ ಅಂತ ನಾನು ಏನು ಹೇಳಿದ್ನಲ್ಲ ಅದು ನಾರ್ಮಲ್ ಇರುತ್ತೆ. ಇವರಲ್ಲಿ ತೊಂದರೆ ಒಂದೇ ಒಂದು ಏನಿರುತ್ತೆ ಅಂದರೆ ಪ್ರೋಟೀನ್ ಸೋರುವಿಕೆ ಮತ್ತು ರಕ್ತ ಸೋರುವಿಕೆ, ಹೆಮೆಚೂರಿಯಾ ಅಂತ ಏನು ಕರಿತೀವಲ್ಲ, ಇವೆರಡು ಅಷ್ಟೇ ಇರ್ತದೆ. ಸೊ ಇವೆರಡು ಮುಖಾಂತರ ನಮಗೆ ಇನಿಷಿಯಲ್ ಕ್ಲೂಸ್ ಸಿಗುತ್ತೆ. ಸೊ ಈ ಥರ ಇದ್ದಾಗ ನೆಕ್ಸ್ಟ್ ಮುಂದೆ ನಾವು ಏನು ಮಾಡ್ತೀವಿ ಅಂದರೆ ಕಿಡ್ನಿಯಿಂದ ಒಂದು ಸಣ್ಣ ಪರೀಕ್ಷೆ ಮಾಡ್ತೀವಿ, ಕಿಡ್ನಿ ಬಯಾಪ್ಸಿ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಏನಾಗುತ್ತೆ, ಕಿಡ್ನಿಯಿಂದ ಒಂದು ಸಣ್ಣ ಪೀಸ್ನ ತೆಗೆದುಬಿಟ್ಟು, ಕೇಳಿರ್ಬೋದು ನೀವು ಎಷ್ಟೊಂದು ಸತಿ ದೇಹದಲ್ಲಿ ಗಡ್ಡೆಗಳಿರುತ್ತೆ. ಸೊ ಈ ಗಡ್ಡೆಗಳಿಂದ ಪರೀಕ್ಷೆ ಮಾಡಿ ಟೆಸ್ಟಿಗೆ ಕಳಿಸ್ತಾರೆ. ಟೆಸ್ಟ್ ನೋಡ್ಕೊಂಬಿಟ್ಟು ಏನಿದೆ, ಕಂಡೀಷನ್ ಏನಿದೆ ಅಂತ ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ನ ಕೊಡ್ತೀವಿ.
ಎಸ್ ಕಾರ್ತಿಕ್ ಸರ್, ಈಗ ಜನರಲ್ ಆಗಿ ಸಜೆಷನ್ ಕೊಡೋದಾದ್ರೆ ಸಾರ್ವಜನಿಕರಿಗೆ ಏನು ಕೊಡ್ತೀವಿ? ಸೊ ನನಗೆ ಬಂದಿರೋಂಥ ಎಲ್ಲ ಪೇಷಂಟ್ಸು ಕೇಳೋಂಥದ್ದು ಇದನ್ನೇ, ಸರ್ ಕಿಡ್ನಿ ಸ್ಟೋನ್ ಆಗಿದೆ, ಆಪರೇಷನ್ ಅಂತೂ ಮಾಡಿದ್ರಿ, ಈ ಥರ ಪದೇ ಪದೇ ಆಗಲಿಲ್ಲದಂಗೆ ಹೇಗೆ ತಡೆಗಟ್ಟಬೇಕು ಅಂತೇಳಿ. ಕಿಡ್ನಿ ಸ್ಟೋನ್ ಒಂದೇ ಅಂತಲ್ಲ, ನಿಮ್ಮ ಕಿಡ್ನಿಯ ಹೆಲ್ತ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತೇಳಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ನೀರು ಚೆನ್ನಾಗಿ ಕುಡಿಯುವಂಥದ್ದು ಮಾಡಿ. ಸಾಲ್ಟ್, ಉಪ್ಪನ್ನು ಅತ್ಯಂತ ಮಿತವಾಗಿ ಉಪಯೋಗಿಸಿ. ಆಮೇಲೆ ದಿನಕ್ಕೆ ಪ್ರತಿನಿತ್ಯ 30 ರಿಂದ 45 ನಿಮಿಷ ತನಕ ನೀವು ವ್ಯಾಯಾಮ ಮಾಡಬೇಕು. ಓಕೆ, ಮಾಡ್ರೇಟ್ ಅಮೌಂಟ್ ಆಫ್ ಎಕ್ಸಸೈಸಸ್ ತುಂಬ ಒಳ್ಳೆಯದು, ರಕ್ತ ಸಂಚಾರ ಆಗಕ್ಕೆ ಹೆಲ್ಪ್ ಆಗುತ್ತೆ, ಬೊಜ್ಜುತನೂ ಕೂಡ ಕಡಿಮೆ ಮಾಡಿಸುತ್ತೆ. ಆಮೇಲೆ ಆಲ್ಕೋಹಾಲ್ ಮತ್ತು ಸಿಗರೇಟ್ ಏನಿದೆ ಅಲ್ಲ, ಇದನ್ನು ದಯವಿಟ್ಟು ನಿಲ್ಲಿಸಬೇಕಾಗಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ರಕ್ತನಾಳಗಳು ಕಿಡ್ನಿಗೆ ಏನು ಸಪ್ಲೈ ಮಾಡುತ್ತಲ್ಲ, ಅದು ಬರ್ತಾ 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 ರಕ್ತನಾಳಗಳೆಲ್ಲ ಬ್ಲಾಕ್ ಆಗೋಂಥದ್ದು ಕಾಮನ್ ಆಗಿ ನೋಡ್ತೀವಿ. ಅದಕ್ಕೆ ಬೇಕಾಗಂಥ ಕಿಡ್ನಿಗೆ ಪೌಷ್ಟಿಕಾಂಶ ಸಿಗೋದಿಲ್ಲ. ಮತ್ತೆ ಲಾಸ್ಟ್ ಕೊನೆಯದಾಗಿ ನಿಮಗೆ ಶುಗರ್ ಮತ್ತು BP ಇತ್ತು ಅಂತಂದರೆ ರೆಗ್ಯುಲರ್ ಕನ್ಸಲ್ಟ್ ಮಾಡೋವಂಥದ್ದು ಮಾಡಿ, ಅದನ್ನು ದಯವಿಟ್ಟು ಕಂಟ್ರೋಲ್ ಇಟ್ಕೊಳ್ಳೋವಂಥದ್ದು ಮಾಡಿ. ಇದಕ್ಕೇನು ಜಾಸ್ತಿ ಏನು ಬೇಕಾಗೋದಿಲ್ಲ. ತುಂಬ ಪೇಷಂಟ್ಸ್ ಏನು ಅಂತಂದರೆ, ಸರ್ ನಾನು ಆರಾಮಾಗಿದ್ದೀನಿ, ಏನೂ ಇಲ್ಲ, ನೀವೇನೋ ಕಿಡ್ನಿ ಸ್ಟೋನ್ ಇದೆ ಅಂತೇಳಿ ಹೇಳ್ತಾ ಇದ್ದೀರಾ ಅಂತೇಳಿ. ನೋಡಿ, 80 to 90% ಕಿಡ್ನಿ ಡ್ಯಾಮೇಜ್ ಆಗೋ ತನಕ ನಿಮಗೆ ಏನು ರೋಗ ಲಕ್ಷಣಗಳು ಕೂಡ ಕಾಣೋದಿಲ್ಲ ಎಷ್ಟೊಂದು ಸತಿ. ಸೊ ಹಾಗಾಗ್ಬಿಟ್ಟು ಅದು ತುಂಬ ಸೈಲೆಂಟ್ ಆಗಿದೆ, ಅದಕ್ಕೆ ಸೈಲೆಂಟ್ ಕಾವಲುಗಾರರು ಅಂತೇಳಿ ಹೇಳೋದು. ಇವನ್ ಕಿಡ್ನಿ ಆಪರೇಷನ್ ಮಾಡಿದ್ರೂ ಕೂಡ ನಾನು ಪೇಷಂಟ್ಸಿಗೆ ಹೇಳ್ತೀನಿ, ಇವಾಗ ಆಪರೇಷನ್ ಆಗಿದೆ ಅಂತಂದ್ರೆ ರಿಸ್ಕ್ ಕಡಿಮೆ ಆಗಲ್ಲ, ನಿಮಗೆ ಲೈಫ್ ಲಾಂಗ್ ಬರದೇ ಇಲ್ಲ ಕಿಡ್ನಿ ಸ್ಟೋನ್ ಅಂತ ಅನ್ಕೊಳಕ್ ಹೋಗಬೇಡಿ. ಇವನ್ ರಿಸ್ಕ್ ಜಾಸ್ತಿ ನಿಮಗೆ. ಬೇರೆ ನಾರ್ಮಲ್ ಜನರಲ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ಮತ್ತೆ ಪುನಃ ಸ್ಟೋನ್ ಆಗುವಂಥ ರಿಸ್ಕ್ ನೆಕ್ಸ್ಟ್ 5 ವರ್ಷದಲ್ಲಿ ನಿಮಗೆ 50 ರಿಂದ 60% ಹೆಚ್ಚಿರುತ್ತೆ. ಸರ್, ಇದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತಿದ್ರು ಕಿಡ್ನಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ. ಅದೇ ಹಿಂದೆಡೆ ಯಾರೋ ಅಜ್ಜಿಗ ತಾದಂಗ ಆ ರೀತಿ ಏನಾದ್ರು ಅದು ವಂಶ ಪಾರಂಪರೆ ಬರುತ್ತಾ ಇದು ಕಿಡ್ನಿ ಸ್ಟೋನ್ ಅಂತದ್ದು? ನೋಡಿ, ವಂಶ ಪಾರಂಪರೆ ಇದನ್ನು ಕಂಪ್ಲೀಟ್ ಆಗಿ ಅದರಿಂದನೇ ಬರುತ್ತೆ ಅನ್ನೋದು ತಪ್ಪು. ಯಾಕಂತಂದ್ರೆ ಇದರಲ್ಲಿ ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ. ಹೆಂಗೆ ಅಂತಂದ್ರೆ ಆಕ್ಸಲೇಟ್ ಸ್ಟೋನ್ಸ್ ತುಂಬಾ ಕಾಮನ್ ಆಗಿ ಆಗುತ್ತೆ ಅಂತೇಳಿ ಹೇಳಿದ್ವಿ. ಸೊ ಈ ಆಕ್ಸಲೇಟ್ ಮೆಟಬಾಲಿಸಮ್ ಅಂದ್ರೆ ಆಕ್ಸಲೇಟ್ ಅನ್ನ ದೇಹದಲ್ಲಿ ನೀಟಾಗಿ ಕರಗಿಸಿ ತ್ಯಾಜ್ಯವಾಗಿ ಹೊರಗಡೆ ಹೋಗುವಂಥದ್ದು ಮೆಕ್ಯಾನಿಸಮ್ ಅಲ್ಲಿ ಕೆಲವೊಂದು ಎನ್ಸೈಮ್ಸಿನ ರೋಲ್ ತುಂಬಾ ಇಂಪಾರ್ಟೆಂಟ್. ಹುಟ್ಟುತ್ತಾನೆ ಆ ಎನ್ಸೈಮ್ಸ್ ಏನಾದರೂ ಡೆಫಿಷಿಯನ್ಸಿ ಇತ್ತು ಅಂತ ಅನ್ಕೊಳ್ಳಿ, ಅದು ತುಂಬ ಕೆಲವು ಒಂದು 4 ರಿಂದ 5% ಜನರಲ್ ಆಗುವಂಥದ್ದು. ಅದು ತುಂಬ ಮೋಸ್ಟ್ ಕಾಮನ್ ಕಾಸ್ ಅಲ್ಲ. ನಾನು ಹೇಳ್ದಂಗೆ ಸೇವಿಸುವಂಥ ಆಹಾರ ಮತ್ತು ಕುಡಿಯುವಂಥ ನೀರು 90 to 95% ಆಫ್ ದ ಪೇಷಂಟ್ಸಲ್ಲಿ ಕಾರಣ ಆಗಿರುತ್ತೆ. ಸೊ ಜೆನೆಟಿಕ್ ಫ್ಯಾಕ್ಟರ್ಸು ತುಂಬ ಕಡಿಮೆ. ಸೊ ಹಾಗಾಗಿಬಿಟ್ಟು ನಮ್ಮ ಅಜ್ಜ ತಾತಂದ್ರಲ್ಲಿ ಆಗಿತ್ತು, ತಂದೆ ಇವರಲ್ಲೆಲ್ಲ ಆಗಿತ್ತು, ತಾಯಿಯಂದ್ರಲ್ಲಿ, ಸೊ ನಮಗೂ ಕೂಡ ಆಗುತ್ತೆ ಅಂತೇಳಿ ತಿಳ್ಕೊಳೋದು ತಪ್ಪು. ಆ ಕಾನ್ಸ್ಟೆಂಟ್ ಫಿಯರಲ್ಲಿ ಇರುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ತಡೆಗಟ್ಟುವಕ್ಕೆ ಏನೇನು ಕ್ರಮಗಳಿದಾವಲ್ಲ ಅದನ್ನೆಲ್ಲ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಒಳ್ಳೇದು. ಯಾಕಂದ್ರೆ ಹೆರಿಡಿಟರಿ ಫ್ಯಾಕ್ಟರ್ಸ್ ತುಂಬಾ ಕಡಿಮೆ, ವಿರಳ. ಈಗ ವಾಟರ್ ಬಗ್ಗೆ ಹೇಳ್ತಿದ್ವಿ, ವಾಟರ್ ಕನ್ಸಂಪ್ಷನ್ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಕೂಡ ಆಗ್ತಾ ಇರುತ್ತೆ ಅಂತೇಳಿ. ಈಗ ತುಂಬ ಕಡೆ ಎಲ್ಲ ಏನು RO ಪ್ಲಾಂಟ್ಗಳು ಹಾಕೋದು ಮನೆಯಲ್ಲಿ, ಇದು ಸೇಫ್ ಅಂತ ಹೇಳಿ ಅದು ಜನರಾಗಿ? ಓಕೆ, ಈಗ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಈಗ ಈ ವರ್ಷದ್ದು ಥೀಮ್ ಬಂದ್ಬಿಟ್ಟು ವರ್ಲ್ಡ್ ಕಿಡ್ನಿ ಡೇದು ಇದೇ ಥೀಮು, ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್ ಅಂತ. ಸೊ ಏನು ಇದರ ಅರ್ಥ ಅಂದರೆ, ಈಗ ನಮಗೆ ಆಗಲೇ ಡಾಕ್ಟರ್ ಕಾರ್ತಿಕ್ ಹೇಳಿದರು, ಈಗ ತಾಪಮಾನ ಭಾಳ ಜಾಸ್ತಿ ಆಗ್ತಾಯಿದೆ. ಈ ವರ್ಷ ಬೇಸಿಗೆ ನೋಡಿ ಆ್ಯಕ್ಚುಲಿ ಮಾರ್ಚಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗ ರೈತರಿರ್ಬೋದು, ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಅವರಿಗೆ ಏನಾಗುತ್ತೆ, ನೀರಿನ ಪ್ರಮಾಣ ಭಾಳ ಬೇಕಾಗ್ತದೆ. ಅದು ಕಮ್ಮಿ ಕುಡಿದಲ್ಲಿ ಮತ್ತೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತದೆ, ಡಿಹೈಡ್ರೇಷನ್ ಆಗಿಬಿಟ್ಟು ಮತ್ತೆ ಎಫೆಕ್ಟ್ ಆಗ್ತದೆ. ಆಮೇಲೆ ಇನ್ನೊಂದು ಈ ವರ್ಷದ ಸಂದೇಶ ಏನು ವರ್ಲ್ಡ್ ಕಿಡ್ನಿ ಡೇ ಇಂದ ಅಂದರೆ, ನಾವು ಕುಡಿಯುವ ನೀರು ಏನು ಸೇವನೆ ಮಾಡ್ತೀವಲ್ಲ ಅದು ಶುದ್ಧವಾಗಿರ್ಬೇಕಾಗ್ತದೆ. ಇಲ್ಲಾಂದರೆ ಏನಾಗುತ್ತೆ, ಏನಾರ ಈ ಕೆಲವು ಕಡೆ ಇಂಡಸ್ಟ್ರೀಸ್ ಇರ್ತವೆ, ಕೆಲವು ಕಡೆ ಫ್ಯಾಕ್ಟ್ರೀಸ್ ಇರ್ತವೆ, ಅದರಲ್ಲಿ ಬರ್ತಕ್ಕಂಥ ಕೆಮಿಕಲ್ಸ್ ಏನಾರ ನೀರಿನಲ್ಲಿ ಹೋಯಿತು ಅಂದರೆ ಅದೇನಾಗುತ್ತೆ, ಸ್ಲೋ ಆಗಿ ಕಿಡ್ನಿಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಈ ಹೆವಿ ಮೆಟಲ್ಸ್ ಏನು ಮರ್ಕ್ಯೂರಿ, ಲೆಡ್ ಅಂತ ಏನಿರುತ್ತಲ್ಲ, ಅದರದ್ದೇ ಆದಂಥ ಲಾಂಗ್ ರನ್ನಲ್ಲಿ ಕಿಡ್ನಿ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಈ ವರ್ಷದ ಸಂದೇಶ ಅದೇ ಬೇಸಿಕಲಿ ಏನು, ನಮ್ಮ ಇದು ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್ ಅಂದರೆ ನಮ್ಮ ಸುತ್ತಮುತ್ತ ಜಾಗವನ್ನು ನಾವು ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಥರದಿಂದ ಕಾಪಾಡ್ಕೋಬೇಕಾಗತ್ತೆ. ಈ ಪ್ಲಾಸ್ಟಿಕ್ ಬಳಸೋದಾಗಲಿ ಅದು ಕೂಡ ಕಮ್ಮಿ ಮಾಡಬೇಕಾಗತ್ತೆ. ಸೊ ಆದಷ್ಟು ನಮ್ಮ ಮನೆಯಲ್ಲಿ ಈ ಫಿಲ್ಟರ್ಗಳನ್ನ ಅಳವಡಿಸ್ಕೊಂಡು ಅದು TDS ಅಂತ ನಾವು ಚೆಕ್ ಮಾಡ್ತೀವಿ. ಸೊ ಅದು ರೆಕಮೆಂಡೆಡ್ TDS ಏನು ಯೂಶಲಿ ಅದು ಬೇರೆ ಬೇರೆ ಗೈಡ್ಲೈನ್ಸು ಡಿಫ್ರೆಂಟಾಗಿ ಹೇಳ್ತಾರೆ. ಲೈಕ್ ಯೂಶಲಿ 70 to 120 TDS ಇದ್ದಲ್ಲಿ ಸೇಫ್ ಅಂತ ಹೇಳ್ತಾರೆ. ಸೊ ಈ ಥರ ನಾವು ಒಂದು TDS ಒಂದು ಮೇಂಟೈನ್ ಮಾಡಿಕೊಂಡು ಫಿಲ್ಟರ್ ವಾಟರ್ನ ಸೇವಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಕಡೆಯಿಂದ ಇದು ಒಂದು ಸಂದೇಶ. ಈಗ ಕಾರ್ತಿಕ್ ಸರ್, ಮೂತ್ರ ಸೋಂಕು ಅಂತಂದರೆ ಜಾಸ್ತಿ ಆಗ್ತಾ ಇರುತ್ತೆ. ಆ ಮೂತ್ರ ಸೋಂಕಿನ ಬಗ್ಗೆ ಹೇಳೋದಾದ್ರೆ ಏನು ವಿಶ್ಲೇಷಣೆ ಕೊಡ್ಬೋದು, ಯಾಕೆ ಆ ಮೂತ್ರ ಸೋಂಕು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ? ಹೌದು, ನೋಡಿ ಇದು ತುಂಬ ಕಾಮನ್ ಪ್ರಾಬ್ಲಮ್. ನಾನು OPDನಲ್ಲಿ ಒಂದು 10 ಪೇಷಂಟ್ಸ್ ನೋಡಿದೆ ಅಂತಂದರೆ ಅದಕ್ಕೆ ಏನಿಲ್ಲ ಅಂತಂದ್ರೆ ಒಂದು 3 ರಿಂದ 4 ಪೇಷಂಟ್ಸ್ ಮಿನಿಮಮ್ ಮೂತ್ರದ ಸೋಂಕಿಂದ ಬರ್ತವೆ. ಇದು ಎಲ್ಲ ಏಜ್ ಗ್ರೂಪಲ್ಲೂ ಅಫೆಕ್ಟ್ ಆಗ್ಬೋದು. ಯೂಶ್ವಲಿ ಹೆಣ್ಮಕ್ಳಲ್ಲಿ ಒಂದು ಸ್ವಲ್ಪ ಕಾಮನ್ ಆಗಿ ನೋಡ್ತೀವಂತೆ.
ಏನು ಅಂತಂದರೆ ಮೂತ್ರದ ಸೋಂಕು ಆದರೆ ಏನೇ ರೋಗ ಲಕ್ಷಣಗಳು ಕಾಣ್ತವೆ ಅಂತಂದರೆ ಮೂತ್ರ ಉರಿ ಬರುವಂತಹದ್ದು, ಮೂತ್ರ ಮಾಡಬೇಕಾದ್ರೆ ನೋವು ಬರುವಂಥದ್ದು, ಪದೇ ಪದೇ ರೀಸಸ್ಸಿಗೆ ಹೋಗುವಂಥದ್ದು, ಬಂದರೆ ಕಂಟ್ರೋಲ್ ಇಲ್ಲ ಡಾಕ್ಟ್ರೆ ತಕ್ಷಣ ಹೋಗಬೇಕು ಅಂತ ಅನ್ನೋಂಥದ್ದು, ಆಮೇಲೆ ಸ್ಮೆಲ್ ಬರುತ್ತೆ ತುಂಬ ಮೂತ್ರ, ಇದೆಲ್ಲ ರೋಗ ಲಕ್ಷಣಗಳು ಆಗ್ತವೆ. ಸೊ ಇದನ್ನ ತಡೆಗಟ್ಟಕ್ಕೆ ಏನು ಮಾಡಬೇಕಾಗಿ ಬರುತ್ತೆ, ಟೆಸ್ಟ್ಗಳನ್ನ ಕೆಲವೊಂದು ಮಾಡ್ತೀವಿ, ಮೂತ್ರದ ಪರೀಕ್ಷೆ ಮಾಡಿಸ್ತೀವಿ, ಯೂರಿನ್ ಕಲ್ಚರ್ ರಿಪೋರ್ಟ್ ಅಂತ ಮಾಡಿಸ್ತೀವಿ. ಅದು ಯಾವ ಸೂಕ್ಷ್ಮಾಣು ಎಕ್ಸಾಕ್ಟ್ಲಿ ಅದು ಕಾಸ್ ಮಾಡ್ತಾ ಇರೋದು, ಅದಕ್ಕೆ ಕಾರಣಭೂತ ಆಗಿರುವಂಥ ಯಾವುದು ಸೂಕ್ಷ್ಮಾಣು ಅಂತೇಳಿ ನಮಗೆ ಪತ್ತೆ ಹಚ್ತೀವಿ ಯೂರಿನ್ ಕಲ್ಚರ್ ರಿಪೋರ್ಟ್. ಅದಕ್ಕೆ ತಕ್ಕನಾದಂತಹ ಅದಕ್ಕೆ ಟಾರ್ಗೆಟ್ ಮಾಡುವಂಥ ಸ್ಪೆಸಿಫಿಕ್ ಆ್ಯಂಟಿಬಯೋಟಿಕ್ಸ್ ಕೊಡುವಂಥದ್ದು ಮಾಡ್ತೀವಿ. ಇತ್ತೀಚೆಗೆ ನಾವು ನೋಡ್ಬೋದು ಆ್ಯಂಟಿಬಯೋಟಿಕ್ಸ್ ತುಂಬ ಕಾಮನ್ ಆಗಿ ಎಲ್ಲದಕ್ಕೂ ಕೊಡುವಂಥದ್ದು ಮಾಡ್ತೀವಿ. ಬಟ್ ಅದಕ್ಕಿಂತ ಯೂರಿನ್ ಕಲ್ಚರ್ ಮಾಡಿಸ್ಬಿಟ್ಟು ಸ್ಪೆಸಿಫಿಕ್ ಆಗಿ ಯಾವ ಸೂಕ್ಷ್ಮಾಣು ಕಾಸ್ ಮಾಡ್ತಿದೆ ಅಂತ ತಿಳ್ಕೊಂಡು ಅದಕ್ಕೆ ಕರೆಕ್ಟ್ ಟಾರ್ಗೆಟ್ ಮಾಡಿ ಆ್ಯಂಟಿಬಯೋಟಿಕ್ ಕೊಡುವಂಥದ್ದು ಮಾಡ್ತೀವಿ. ತಡೆಗಟ್ಟಕ್ಕೆ ಕ್ರಮಗಳು ತುಂಬ ಸುಲಭ. ಆ್ಯಕ್ಚುಲಿ ನಾವು ತುಂಬ ಜಾಸ್ತಿ ಎಫರ್ಟ್ ಹಾಕುವಂಥದ್ದು ಏನೂ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ ನೀರು ಚೆನ್ನಾಗಿ ಕುಡಿಯೋಂಥದ್ದು ಮಾಡಿ, ಸಿಟ್ರಸ್ ಫ್ರೂಟ್ಸ್ ಇಂಟೇಕ್ ಜಾಸ್ತಿ ಇರಲಿ, ಕಾಫಿ ಟೀ ಈ ಥರ ಬ್ಲ್ಯಾಡರ್ನ ಇರಿಟೇಟ್ ಮಾಡುವಂತಹ ಸಬ್ಸ್ಟೆನ್ಸಸ್ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ತುಂಬ ಹೈಜಿನಿಕ್ ಆಗಿ ಇಟ್ಕೋಬೇಕು ನಮ್ಮ ಪ್ರೈವೇಟ್ ಪಾರ್ಟ್ಸ್ ಏನಿದೆ ಅಲ್ಲ. ಸೊ ಒಳ ಉಡುಪುಗಳನ್ನ ತುಂಬ ಚೆನ್ನಾಗಿ ಗಾಳಿ ಆಡೋವಂಥದ್ದು, ಬ್ರೀದಬಲ್ ಅಂಡರ್ ಗಾರ್ಮೆಂಟ್ಸ್ ಅಂತ ಏನು ಕರಿತೀವಲ್ಲ, ತೇವಾಂಶನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳೋವಂಥದ್ದು. ಆಮೇಲೆ ಈವನ್ ನಮ್ಮದು ಮಲ ಮಾಡಾದ್ಮೇಲೆ ಸ್ಟೂಲ್ಸ್ ಪಾಸ್ ಮಾಡಾದ್ಮೇಲೆ ವಾಶ್ ಮಾಡ್ಕೋಬೇಕಾದ್ರೆ ಅಲ್ಲಿ ನೀರಾಗಲಿ ಅದು ಒಂದು ಸ್ವಲ್ಪ ರೀಸಸ್ ಮಾಡೋ ಜಾಗಕ್ಕೆ ಬಡಿಯೋದಾಗಲಿ, ಮುಂದಿಂದ ಹಿಂದ್ಗಡೆ ಕ್ಲೀನ್ ಮಾಡ್ಕೊಳೋಂಥದ್ದು ಯಾವಾಗಲೂ ಕರೆಕ್ಟ್ ಅಭ್ಯಾಸ, ಹಿಂದ್ಗಡೆಯಿಂದ ಮುಂದ್ಗಡೆ ಬರೋದಕ್ಕಿಂತ. ಆಮೇಲೆ ಕೆಲಸ ಮಾಡುವಂಥ ಹೆಣ್ಮಕ್ಳಲ್ಲಿ, ವರ್ಕಿಂಗ್ ಲೇಡೀಸಲ್ಲಿ ನಾವು ಕಾಮನ್ ಆಗಿ ಏನು ನೋಡ್ತೀವಿ ಅಂತಂದರೆ ತುಂಬ ಮೂತ್ರನ ಹೋಲ್ಡ್ ಮಾಡುವಂಥ ಪ್ರವೃತ್ತಿ ಇರುತ್ತೆ ಅವರಿಗೆ. ಆಗ್ಲಗ್ಲ ರಿಸಸ್ಸಿಗೆ ಹೋದರೆ ಏನು ಅನ್ಕೊಂತಾರೋ ಏನೋ, ತುಂಬ ಆಗ್ಲಗ್ಲ ಹೋದರೆ ಅಂತ ಹೇಳ್ಬಿಟ್ಟು. ಸೊ ಈತ ಮೂತ್ರನ ತುಂಬ ಹೋಲ್ಡ್ ಮಾಡ್ಕೊಳೋದು ಕೂಡ ತುಂಬ ರಿಸ್ಕ್ ಫ್ಯಾಕ್ಟರ್. ಅದ್ರ ಜೊತೆಗೆ ಏನಾದರೂ ತುಂಬ ಕಾನ್ಸ್ಟಿಪೇಷನ್, ಗಟ್ಟಿ ಆಗ್ತಾ ಇದೆ ಬೇದಿ ಅಂತಂದರೆ ಇದನ್ನೂ ಕೂಡ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಇದೆಲ್ಲದಕ್ಕೂ ನಾವು ಒಂದು ಸ್ವಲ್ಪ ಗಮನ ಕೊಟ್ಟು ಸರಿಯಾದ ಕ್ರಮಗಳನ್ನು ತಗೊಂಡ್ವಿ ಅಂತಂದರೆ ರಿಕರೆಂಟ್ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದನ್ನ ನಾವು ಎಫೆಕ್ಟಿವ್ ಆಗಿ ತಡೆಗಟ್ಟಬಹುದು. ಎಸ್ ಪ್ರಮೋದ್ ಸರ್, ಈಗ ನಿಮ್ಮ SS ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನೆಫ್ರಾಲಜಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳಿ? ಓಕೆ. ಸೊ ನಮ್ಮ SS ನಾರಾಯಣ ಆಸ್ಪತ್ರೆಯಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ನೆಫ್ರಾಲಜಿ, ಯೂರಾಲಜಿ ನಾವು ಕಲೆಕ್ಟಿವ್ ಆಗೇ ಕೆಲಸ ಮಾಡ್ತೀವಿ. ಬೇಸಿಕಲಿ ಈಗ ಏನಾರ ಒಂದು ತೊಂದರೆ ಬಂತು ಅಂದಾಗ, ಅದು ಏನಾರ ಬರೀ ನೆಫ್ರಾಲಜಿ ಪ್ರಾಬ್ಲಮ್ ಅಷ್ಟೇ ಇದ್ದಾಗ ನಾವೇ ಡಿಸಿಷನ್ ತೊಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗಲಿ ಎಲ್ಲ ಮಾಡ್ತೀವಿ. ಬಟ್ ಏನಾರ ಈಗ ಬೋತ್ ನೆಫ್ರಾಲಜಿ ಮತ್ತು ಯೂರಾಲಜಿ ಪ್ರಾಬ್ಲಮ್ ಎರಡೂ ಅಂತ ಬಂದಾಗ ಇಬ್ಬರು ನಾವೇನು ಮಾಡ್ತೀವಿ, ಒಂದು ಟೀಮ್ ಮೀಟಿಂಗ್ ಅಂತ ಮಾಡ್ತೀವಿ. ಟೀಮ್ ಮೀಟಿಂಗ್ ಅಂತ ಮಾಡಿಬಿಟ್ಟು ಇದಕ್ಕೆ ಏನು ಸೂಟಬಲ್ ಟ್ರೀಟ್ಮೆಂಟ್ ಇದೆ, ಏನು ಪರಿಹಾರ ಏನಿದೆ, ಇದನ್ನು ಕರೆಕ್ಟಾಗಿ ನಾವು ಒಂದು ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಪೇಷಂಟ್ಸಿಗೆ ತಿಳಿಸಿ ಮತ್ತು ಅದರದ್ದೇ ಆದಂಥ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ನ ಅವರಿಗೆ ಒಂದು ತಿಳಿಸ್ಕೊಡ್ತೀವಿ. ಆಮೇಲೆ ಮತ್ತೆ ಫೆಸಿಲಿಟೀಸ್ ಮತ್ತು ಇನ್ನು ಏನು ಅಂತಂದರೆ ಲೈಕ್ 24/7 ಹಿಮೋಡಯಾಲಿಸಿಸ್ ಇದೆ. ಲೈಕ್ ಈಗ ನಮ್ಮ ಡಯಾಲಿಸಿಸ್ ಪೇಷಂಟ್ಸಲ್ಲಿ ಕೆಲವರಲ್ಲಿ ರಾತ್ರಿ ಹೊತ್ತು ಸುಸ್ತಾಗೋದಾಗಲಿ, ಸೊ ಈ ಥರ ಎಲ್ಲ ಬರ್ತಾ ಇರ್ತಾರೆ. ಸೊ ಹಾಗಾಗಿ ನಾವು 24/7 ಹಿಮೋಡಯಾಲಿಸಿಸ್ ಸರ್ವಿಸಸ್ ಕೊಡ್ತೀವಿ. ಆಮೇಲೆ ಮತ್ತೆ ನೆಕ್ಸ್ಟು ಈಗ ಡಯಾಲಿಸಿಸ್ ಮಾಡೋಕ್ಕೆ ನಮಗೆ ಆಕ್ಸಸ್ ಅಂತ ಹೇಳ್ತೀವಿ. ಅದನ್ನು ಟೆಂಪರರಿ ಆಕ್ಸಿಸ್ ಅಂದರೆ ಕತ್ತಲ್ಲಿ ರಕ್ತನಾಳ ಇರುತ್ತಲ್ಲ, ಅಲ್ಲಿ ನಾವು ಟೆಂಪರರಿ ಕ್ಯಾಥೆಟರ್ಸ್ನ ಹಾಕ್ತೀವಿ. ಆಮೇಲೆ ಇನ್ನು ಕೆಲವರಿಗಲ್ಲಿ ಮತ್ತೆ ಡಯಾಲಿಸಿಸ್ ಕಂಟಿನ್ಯೂ ಮಾಡಬೇಕು ಅಂದಾಗ ಅವರಿಗೆ ರಕ್ತನಾಳ ಜೋಡುವಿಕೆ ಅಂದರೆ ಫಿಶುಲಾ ಅಂತ ಹೇಳ್ತೀವಿ. ಯೂಶಲಿ ನಮ್ಮ ಯೂರಾಲಜಿಸ್ಟ್ ಅವ್ರು ಕೂಡ ಫಿಶುಲಾ ಸರ್ಜರಿ ಮಾಡ್ತಾರೆ, ಆಮೇಲೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಮಾಡ್ತಾರೆ. ಸೊ ನಮ್ಮಲ್ಲೇ ಆ ಫೆಸಿಲಿಟಿ ಇದೆ. ಇದು ಯಾಕೆಂದರೆ ನಾವು ಏನು ಕತ್ತಲ್ಲಿ ಟ್ಯೂಬ್ ಹಾಕಿರ್ತೀವಲ್ಲ, ಅದು ಬಹಳ ದಿನ ಬರೋದಿಲ್ಲ, ಲೈಕ್ 1.5 ಮಂತ್ ಬರುತ್ತೆ. ಅಷ್ಟರೊಳಗೆ ನಾವು ಕೈಯಲ್ಲಿ ಫಿಶುಲಾ ಮಾಡಿಸಿದ್ವಿ ಅಂದರೆ ಅವರಿಗೆ ನೆಕ್ಸ್ಟ್ ಡಯಾಲಿಸಿಸ್ ಕಂಟಿನ್ಯೂಷನ್ ಬೇಕು ಅಂದಾಗ ಅದು ಕೈಯಿಂದ ನಾವು ಫಿಶುಲಾದಿಂದ ಸ್ಟಾರ್ಟ್ ಮಾಡ್ಬೋದು. ಸಪೋಸ್ ಈಗ ಕೆಲವರಲ್ಲಿ ರಕ್ತನಾಳಗಳು ಭಾಳ ವೀಕ್ ಇರ್ತವೆ, ಫಿಶುಲಾ ಮಾಡಿಸೋಕ್ಕೆ ಬರೋದಿಲ್ಲ. ಅಂಥವರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ನೆಫ್ರಾಲಜಿ ಟೀಮಿಂದ ನಾವೇನು ಮಾಡ್ತೀವಿ, ಪರ್ಮ್ ಕ್ಯಾಥೆಟರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಒಳಗಿಂದ ಹಿಂಗೆ ರಕ್ತನಾಳಕ್ಕೆ ಹಾಕ್ತೀವಿ. ಇದು ಏನು ಅಡ್ವಾಂಟೇಜ್ ಅಂದರೆ ಸ್ವಲ್ಪ ಭಾಳ ದಿನ ಬರುತ್ತೆ. ಟೆಂಪರರಿ ಕ್ಯಾಥೆಟರ್ಗೆ ಹೋಲಿಸಿದ್ರೆ ಲೈಕ್ 1.5 year to 2 years ತನಕ ಬರುತ್ತೆ. ಇದು ಪರ್ಮನೆಂಟ್ ಕ್ಯಾಥೆಟರ್ ಅಂತ ಹೇಳ್ತೀವಿ. ಇದನ್ನು ಬಲಗಡೆಗೆ ಹಾಕ್ಬೋದು, ಎಡಗಡೆಗೆ ಹಾಕ್ಬೋದು. ಆಮೇಲೆ ಕಾಲಿನ ತೊಡೆಯಲ್ಲಿ ರಕ್ತನಾಳ ಇರ್ತವೆ, ಬಲಗಡೆ ಎಡಗಡೆಗೆ, ಅಲ್ಲಿ ಕೂಡ ನಾವು ಹಾಕ್ಬೋದು. ಯಾರಲ್ಲಿ ಇದು ಅಂದರೆ ನಮಗೆ ಫಿಶುಲಾ ಯಾರಲ್ಲಿ ಮಾಡ್ಸೋಕ್ಕಾಗೋದಿಲ್ಲಲ್ಲ ಅವರಲ್ಲಿ. ಆಮೇಲೆ ಮತ್ತೊಂದು ಆವಾಗಲೇ ನಾನು ಡಿಸ್ಕಷನಲ್ಲಿ ಹೇಳ್ದಂಗೆ ಈ ಪ್ರೋಟೀನ್ ಸೋರುವಿಕೆ ಮತ್ತು ರಕ್ತ ಸೋರುವಿಕೆ ಇದ್ದಲ್ಲಿ ಕಿಡ್ನಿದು ಒಂದು ಸ್ಪೆಷಲ್ ಪರೀಕ್ಷೆ ನಾವು ಮಾಡ್ತೀವಿ, ಕಿಡ್ನಿ ಬಯಾಪ್ಸಿ ಅಂತ ಹೇಳ್ತೀವಿ ನಾವು. ಕಿಡ್ನಿ ಬಯಾಪ್ಸಿ ಮಾಡಿದಾಗ ನಾವು ಏನು ಸ್ಟೇಜ್ ಇದೆ, ಯಾವ ಕಾರಣ ಇದೆ ಅಂತ ನಾವು ತಿಳ್ಕೊಂಡು ನಾವು ಕಿಡ್ನಿ ತೊಂದರೆಗಳ್ನ ನಿಯಂತ್ರಿಸ್ಬೋದು. ಲೈಕ್ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಅಲ್ಲಿಗೆ
ಸ್ಟಾಪ್ ಮಾಡಿಸ್ಬಿಡ್ಬೋದು, ಮತ್ತು ಮುಂದೆ ಪ್ರೋಗ್ರೆಸ್ ಆಗಲಿಲ್ದಂಗೆ ಬಿಡ್ಬೋದು. ಇದೊಂದು. ಆಮೇಲೆ ನೆಕ್ಸ್ಟ್ ಈಗ ಅಡ್ವಾನ್ಸ್ಡ್ ಏನು ಅಂದರೆ ಅದೇ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ಲಿ ಕೆಲವು ತಿಂಗಳಲ್ಲಿ ಇಲ್ಲ ಈ ಕೊನೆ ವರ್ಷದೊಳಗೆ ಮೋಸ್ಟ್ಲಿ ಅದರದ್ದು ಎಲ್ಲ ಪರ್ಮಿಷನ್ಸ್ ಎಲ್ಲ ಸಿಕ್ತು ಅಂದರೆ ನೆಕ್ಸ್ಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮುಂದುವರಿತೀವಿ. ಆಮೇಲೆ ಇನ್ನೊಂದು ಡಯಾಲಿಸಿಸಲ್ಲಿ ಇನ್ನೊಂದು ವಿಧ ಏನಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಅದು ಕೂಡ ನಾವು SS ಹಾಸ್ಪಿಟ್ಲಲ್ಲಿ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಕೂಡ ಮಾಡ್ತೀವಿ. ಅಂದರೆ ಹೊಟ್ಟೆಯಿಂದ ಡಯಾಲಿಸಿಸ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಮನೆಯಲ್ಲೇ ಇದ್ದು ಇದು ಡಯಾಲಿಸಿಸ್ನ ಮಾಡ್ಕೋಬೋದು ಅವರು. ನೋಡಿ, ಈಗ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದರೆ ನ್ಯೂರಾಲಜಿ ಆ್ಯಂಡ್ ನೆಫ್ರಾಲಜಿ ಇಬ್ಬರು ಕೂಡ ಕಂಬೈನ್ ಆಗಿ ನೀವು ಒಂದು ರೋಗಿಗೆ ಸಲಹೆ ಮತ್ತು ಚಿಕಿತ್ಸೆ ಕೊಡೋ ಕೆಲಸ ಮಾಡ್ತಿದ್ದೀರಿ. ಎಸ್ ಎಸ್. ಕಾರ್ತಿಕ್ ಸರ್, ಈಗ ಯೂರಾಲಜಿಗೆ ಸಂಬಂಧಪಟ್ಟಂಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತಂದರೆ SS ನಾರಾಯಣಕ್ಕೆ ಯಾಕೆ ಬರಬೇಕು ಅಂತೇಳಿ? ನೋಡಿ, ನಮ್ಮ ಸೆಂಟರ್ ಏನಿದೆ ಅಲ್ಲ, ತುಂಬ ಸುಸಜ್ಜಿತವಾಗಿರೋಂಥದ್ದು. ಎಲ್ಲ ಥರದ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಇರೋಂಥದ್ದು. ಎಂಥದೇ ಕ್ಲಿಷ್ಟಕರವಾಗಿರಲಿ, ಸುತ್ತಮುತ್ತಲು 2-3 ಡಿಸ್ಟ್ರಿಕ್ಟ್ಸಲ್ಲಿ ಏನೇ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಆಗಲಿಲ್ಲ ಅಲ್ಲಿ ಅಂತಂದರೆ ಅದನ್ನು ಯೂಶ್ವಲಿ ರೆಫರ್ ಮಾಡುವಂಥದ್ದು ಮಾಡ್ತಾರೆ. ಇದು ರೆಫರಲ್ ಸೆಂಟರ್ ಆಗಿ ಕೆಲಸ ಮಾಡುತ್ತೆ. ಸೊ ಕೆಲವೊಂದು ಪೇಷಂಟ್ಸ್ಗಳಿಗೆ ಹೃದಯ ರೋಗದ ಪ್ರಾಬ್ಲಮ್ ಇರ್ಬೋದು ಅಥವಾ ತುಂಬ ರಕ್ತಹೀನತೆ ಇರ್ಬೋದು. ಸೊ ಯಾವ ಥರದ್ದು ಇದೆ ಇದ್ರೂ ಕೂಡ ನಾವು ಕಂಪ್ಲೀಟಾಗಿ ಕಾಂಪ್ರಹೆನ್ಸಿವ್ ಅಪ್ರೋಚ್ ಮಾಡ್ತೀವಿ. ನಮಗೆ ಕಾರ್ಡಿಯಾಲಜಿಸ್ಟು ಕೂಡ 24/7 ಅವೈಲಬಲ್ ಇರ್ತವೆ. ಕ್ರಿಟಿಕಲ್ ಕೇರ್ ಮೆಡಿಸಿನ್ ಇರ್ಬೋದು, ನಮಗೆ ಸುಸಜ್ಜಿತವಾದ ಮಾಡ್ಯುಲರ್ OT ಸೆಟಪ್ ಇದೆ. ಆಮೇಲೆ ಅದಕ್ಕೆ ಬೇಕಾಗುವಂಥ ಪೂರಕವಾದಂಥ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು. ಸೊ ನಾವು ಲೇಸರ್ ಸರ್ವಿಸಸ್ಸು ಸ್ಟಾರ್ಟ್ ಮಾಡಿದ್ವಿ, ಫ್ಲೆಕ್ಸಿಬಲ್ ಸ್ಕೋಪಿ ಅಂತೇಳಿ ಹೇಳಿದ್ವಿ. ಸೊ ಇದರಿಂದ ಏನೂ ಕಟ್ ಮಾಡೋಕ್ಕೆ, ಇವಾಗ ಏನು ಪೇಷಂಟ್ಸ್ ಹೇಗೆಪ್ಪ ಅಂತಂದರೆ ಒಂದು ಸಣ್ಣ ಕಟ್ ಕೂಡ ಬೇಡ, ಹಂಗೆ ನಮಗೆ ಸ್ಟೋನ್ ಎಷ್ಟೇ ದೊಡ್ಡದಿದ್ರು ತೆಗೆಸ್ಕೊಡಿ ಡಾಕ್ಟ್ರೆ ಅಂತ ಹೇಳ್ತಾರೆ. ಸೊ ಫ್ಲೆಕ್ಸಿಬಲ್ ನೆಫ್ರೋಸ್ಕೋಪಿ ಸರ್ವಿಸಸ್, ಲೇಸರ್ ಸರ್ವಿಸಸ್ಸು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರೋಸ್ಟೇಟ್ ಸಮಸ್ಯೆ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಯಾವುದೇ ಕ್ಯಾನ್ಸರ್ಸ್ ಆಗಿರ್ಬೋದು, ಯೂರಾಲಜಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂದರೆ ಕಿಡ್ನಿ ಕ್ಯಾನ್ಸರ್, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಆಗಿರ್ಬೋದು, ಮೂತ್ರಚೀಲದ ಕ್ಯಾನ್ಸರ್ ಆಗಿರ್ಬೋದು. ಸೊ ಯಾವುದೇ ಕ್ಯಾನ್ಸರ್ನಾಗಲಿ ನಾವು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಲ್ಯಾಪ್ರೋಸ್ಕೋಪಿ ಸರ್ವಿಸಸ್ಸು ಕೂಡ ಆಫರ್ ಮಾಡ್ತೀವಿ. ಇನ್ನು ಕೆಲವೇ ಮುಂದಿನ ತಿಂಗಳಲ್ಲಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಕಸಿ ಶಸ್ತ್ರಚಿಕಿತ್ಸೆ ಅಂತ ಏನು ಹೇಳ್ತೀವೋ ಅದನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಪ್ರಪೋಸಲ್ ಇದೆ. ಥ್ಯಾಂಕ್ ಯು. ಇದು ವರ್ಲ್ಡ್ ಕಿಡ್ನಿ ಡೇ ವಿಶೇಷ ಆಗಿತ್ತು. ಅಂದರೆ ಕಿಡ್ನಿಯನ್ನು ಯಾವ ರೀತಿ ನಾವು ಆರೈಕೆ ಮಾಡ್ಕೊಳ್ಬೇಕು, ಅದರ ಕಿಡ್ನಿಯ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಮ ಇಬ್ಬರು ವೈದ್ಯರು ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ನಿಮ್ಗೆ ಯಾರಿಗೇ ಆಗಲಿ, ನಿಮಗೆ ಆಗಲಿ ಅಥವಾ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಯಾರಿಗೂ ಕೂಡ ಕಿಡ್ನಿಯಲ್ಲಿ ಸ್ವಲ್ಪ ವೈಫಲ್ಯ ಕಂಡು ಕೂಡ ಏನಾದರೂ ಅದರಲ್ಲಿ ಅನಾರೋಗ್ಯ ಅನಿಸಿದ್ರು ಕೂಡ SS ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅದನ್ನು ಆರೈಕೆಯನ್ನು ಮಾಡ್ಕೊಳ್ಬೋದು. ಇದಾಗಿತ್ತು ವಿಶ್ವ ಕಿಡ್ನಿ ದಿನ. ಮತ್ತೊಂದು ವಿಶೇಷ ಸಂಚಿಕೆ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರೂ ನೋಡ್ತೀವಿ ಒಂದು ಕನ್ನಡ ನ್ಯೂಸ್.